ಈ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ವಿಶೇಷವಾಗಿ ವಿಶ್ವದೊಳಗೆ ಹಂಚಿನಾಳ ಎಲ್ಲಿ ಅದ ಅಂತ ತಿಳ್ಕೊಂಡು ಬ್ಯಾಟ್ರಿ ಹುಡುಕಾಡಿದ್ರು ಸಿಗುವುದಿಲ್ಲ. ಆದರೆ ಮಿಂಚಿನಂತೆ ಈ ಹಂಚಿನಾಳ ಗ್ರಾಮವನ್ನು ಇಡೀ ವಿಶ್ವಕ್ಕೆ ಮಿಂಚಿರುವಂಥ ಆ ಮಿಂಚುವಂಥ ಕಾರ್ಯಕ್ರಮಕ್ಕೆ ರೂವಾರಿಗಳು ಯಾರು ಅಂತಂದರೆ ACS ಅರ್ಥಾತ್ ಅಂಬರೀಷ್ ಸುಬೇದಾರ್ ಅವರು. ಜೋರಾಗಿ ಚಪ್ಪಳಿ ತಟ್ಟಬೇಕು. ಯಾಕೆ ಅಂತಂದರೆ ಅವರು ಸಣ್ಣವರು, ಕಿರಿಯರು ಕರೆ, ಆದರೆ ಕಡುಕೋಳ ಮಡಿವಾಳೇಶ್ವರರ ಶಿಬಿ ಒಳಗೆ ನಡೆಯುವಂಥ ಕಾರ್ಯಕ್ರಮಗಳನ್ನು ಹಿರಿತನದೊಳಗೆ ತೋರಿಸಬೇಕನ್ನುವಂಥ ಛಲವನ್ನು ತೊಟ್ಟು ಯಾರೇನು ಕೊಟ್ರೇನು, ಯಾರೇನು ಕೊಡದಿದ್ರೇನು, ಯಾರೇನು ಗೌರವ ಕೊಡದಿದ್ರೇನು, ನಾನು ತಾಯಿ ಸೇವೆ ಮಾಡಬೇಕು, ಜೀವ ಇರೋ ತನಕ ಮಡಿವಾಳನ ಸೇವೆಯನ್ನು ಮಾಡಿ ಮಡಿ ಮಾಡಿಕೊಳ್ಳಬೇಕನ್ನುವಂಥ ಸತ್ಯ ಸಂಕಲ್ಪದ ಮೇರೆಗೆ ಆ ACS ಚಾನಲ್ದ ಮಾಲೀಕರಾಗಿರುವಂಥ ಶ್ರೀ ಅಂಬರೀಷ್ ಸುಬೇದರ್ ಅವರ ಅಂತರಾತ್ಮಕ್ಕೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರ ಅಂತರಾತ್ಮಕ್ಕೂ ಶರಣೆಂದು ನಾವು ಗೆಳೆತನ ಮಾಡಬೇಕು ಅಂತಾರೆ. ದೊಡ್ಡವ್ರ ಜೊತೆಗೆ ಗೆಳೆತನ ಮಾಡಬೇಕಂತಾರೆ. ಯಾವತ್ತು ಸಣ್ಣವ್ರ ಜೊತೆಗೆ ಎಂದೂ ಗೆಳೆತನ ಮಾಡಬಾರದು. ಜಗಳ ಆಡಬೇಕು ಅಂತಂದ್ರೆ ಜ್ಞಾನಿಗಳ ಜೊತೆಗೆ ಜಗಳ ಆಡಬೇಕಂತ್ರಿ, ಅಜ್ಞಾನಿಗಳ ಜೊತೆಗೆ ಎಂದೂ ಜಗಳ ಆಡಬಾರ್ದಂತ. ನಾವು ಜಗಳ ಆಡಬೇಕು ಅಂತಂದ್ರೆ ಗಂಧದ ಎಣ್ಣೆ ಮಾರೋನ್ ಜೊತೆಗೆ ಜಗಳ ಆಡಬೇಕು, ಗಾಡಿ ಎಣ್ಣೆ ಮಾರೋನ್ ಜೊತೆಗೆ ಜಗಳ ಆಡಬಾರದು. ಆ ಗಂಧದ ಎಣ್ಣೆ ಮಾರೋ ಜೊತೆಗೆ ಜಗಳ ಆಡಿದ್ರೆ ಏನಾಗತ್ತದ್ರಿ? ಅವ ಗಂಧದ ಎಣ್ಣೆ ಮಾರಾಕ ಬಂದಿರ್ತಾನ. ನಾನು ಗಂಧದ ಎಣ್ಣೆ ಮಾರವನಂತೂ ಗುರ್ತಾಗಲ್ಲ ಅಂತ ತಿಳ್ಕೊಂಡು ಮೈ ತುಂಬ ಅವ ಏನು ಮಾಡಿರ್ತಾನ್ರಿ, ಆ ಶೇಂಟ್ ಆ ಗಂಧದ ಎಣ್ಣೆಯನ್ನು ಹಚ್ಕೊಂಡಿರ್ತಾನ. ಆ ಗಂಧದ ಎಣ್ಣೆ ಮಾರೋನ್ ಜೊತೆಗೆ ಜಗಳ ಆಡಿದ್ರೆ ಏನಾಗತ್ತದ್ರಿ? ಆ ಗಂಧದ ಎಣ್ಣೆ ನಮಗೂ ಸಿಡಿತದ, ಅವನಿಗೂ ಸಿಡಿತದ, ಅವನಿಗೂ ಸುವಾಸನೆ ಬೀರ್ತದ, ನಮಗೂ ಸುವಾಸನೆಯನ್ನು ಬೀರ್ತದ. ಜಗಳ ಆಡಬೇಕು ಅಂತಂದ್ರೆ ತಿಳಿದೋರ ಜೊತೆಗೆ ಜಗಳ ಆಡಬೇಕು. ಜಗಳ ಆಡಬೇಕು ಅಂತಂದ್ರೆ ಗಂಧದ ಎಣ್ಣೆ ಮಾರೋನ್ ಜೊತೆಗೆ ಜಗಳ ಆಡಬೇಕು. ಜಗಳ ಬಿಡಬೇಕು ಅಂತಂದ್ರೆ ಯಾರ ಜೊತೆಗೆ ಜಗಳ ಆಡಬೇಕು ಅಂತಂದ್ರೆ ಎಲ್ಲ ತೊರೆದವನ ಜೊತೆಗೆ ಎಂದೂ ಜಗಳ ಆಡಬಾರ್ದಂತ್ರಿ. ಅದು ಎಲ್ಲ ತೊರೆದಿರ್ತದ, ತನ್ನವರು ತನಗಿರುವುದಿಲ್ಲ. ಅಂಥವನ ಜೊತೆಗೆ ಜಗಳ ಆಡಿದ್ರೆ ಏನಾಗತ್ತದ್ರಿ? ಗಾಡಿ ಎರಣಿ ಮಾರೋನ್ ಜೊತೆಗೆ ಜಗಳ ಆಡಿದಂಗ್ರಿ. ಅವನ ಗಾಡಿ ಎರಣಿ ಮಾರ್ತೀನಿ ಅಂತ ಗುರ್ತಾಗಬೇಕು ಅಂತ ತಿಳ್ಕೊಂಡು ಅವ ಏನು ಮಾಡಿರ್ತಾನ್ರಿ, ಆ ಒಂದು ಬ್ಯಾರಲ್ ಸುಟ್ಟ ಆಯಿಲನ್ನು ತುಂಬ ತಲೆ ತುಂಬ ಸುರ್ಕೊಂಡಿರ್ತಾನ, ಕರ್ರ ಕಾಣ್ತಿರ್ತಾನೆ. ಯಾಕೆ? ನಾ ಗಾಡಿ ಎರಣಿ ಮಾರೋನು ಅಂತ ಗುರ್ತಾಗಲ್ಲ ಅಂತ ತಿಳ್ಕೊಂಡು ಮೊದಲೇ ಸಿಡಿಸ್ಕೊಂಡು ಬಂದಿರ್ತಾನ. ಆ ಒಂದು ಸಿಡಿಸ್ಕೊಂಡು ಅವನ ಜೊತೆಗೆ ನಾವು ಚಲೋ ಬಟ್ಟೆ ತೊಟ್ಟಿರ್ತೀವಿ, ಚಲೋ ಬಟ್ಟೆ ಹಾಕೊಂಡಿರ್ತೀವಿ. ಅಂಥವ್ರ ಜೊತೆಗೆ ಜಗಳ ಆಡಿದ್ರೆ ಏನಾಗತ್ತೆ? ಅದು ಮೊದಲೇ ಸಿಡಿಸ್ಕೊಂಡು ಬಂದಿರ್ತಾನ. ಅಂಥವ್ರ ಜೊತೆಗೆ ಜಗಳ ಆಡಿದ್ರ ನಮಗೂ ಮನಸ್ಸು ಕರಗಾಗತ್ತದ, ಬಟ್ಟೆನೂ ಕರಗಾಗತ್ತದ. ಅದಕ್ಕೆ ಜಗಳ ಆಡಬೇಕು ಅಂತಂದ್ರೆ ದೊಡ್ಡವ್ರ ಜೊತೆಗೆ ಜಗಳ ಆಡಬೇಕಂತ್ರಿ. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸುವಂತ, ಹಾಂಗ ಮಹಾಜ್ಞಾನಿಯಾಗಿರುವಂತ, ಸುಜ್ಞಾನಿಯಾಗಿರುವಂತ, ಬಂತನಾಳದ ಶಿವಯೋಗಿಗಳಾಗಿರುವಂತ ಶಂಕರಲಿಂಗನ ಪಾದಕ್ಕೆ ಬಂದು ತಮ್ಮ ಕಣ್ಣೀರಿನಿಂದ ಮಹಾತ್ಮನ ಪಾದವನ್ನು ತೊಳಿತಾ ಇದ್ದಾರೆ. ಯಪ್ಪ, ಸೋತು ಬಂದೀವಿ, ನನ್ನದು ಅನ್ನೋದು ಎಲ್ಲ ಅಳದು ಬಂದೀವ ನನ್ನಪ್ಪ. ಯಪ್ಪ, ಏನಾದರೂ ನಂಬಿವಿ ಅಂತಂದ್ಮೇಲೆ ನಿನ್ನ ಪಾದ ನಂಬಿವಿ ಎನ್ನು ಉದ್ಧಾರ ಮಾಡು ಅಂತ ತಿಳ್ಕೊಂಡು ಆ 3 ಮಕ್ಕಳನ್ನು ಕರ್ಕೊಂಡು ಹೋಗಿ ನಾಗಮ್ಮ ತಾಯಿ ಬಂತನಾಳ ಗುರುಗಳ ಸನ್ನಿಧಾನಕ್ಕೆ ಭಕ್ತಿಯಿಂದ ಅಲ್ಲಿ ಮಠದೊಳಗೆ ಆಗಿರ್ಬೋದು, ತವರು ಮನೆಯೊಳಗೆ, ಅದೇ ಬಂತನಾಳ ಗ್ರಾಮ ಆಗಿತ್ತು ತವರು ಮನೆ. ಹೀಗಿರುವಾಗ ಪ್ರತಿನಿತ್ಯಲೂ ಆ ಸಿದ್ಧಲಿಂಗ ಆ ಒಂದು ಮಠದೊಳಗೆ ಸೇವಾ ಮಾಡ್ತಾ ಇದ್ದ. ಆಮೇಲೆ ಬರಗಾಲ ನೀಗಿದ ಮೇಲೆ ಆ ಶಿವಲಿಂಗಮ್ಮ ಅಂದರೆ ಸಿದ್ಧಲಿಂಗಪ್ಪನ ತಂಗಿಯಾಗಿರುವಂಥ ಶಿವಲಿಂಗಮ್ಮ ಆಗಿರ್ಬೋದು, ಬಸಪ್ಪ ಆಗಿರ್ಬೋದು, ಆ ಸಿದ್ಧಲಿಂಗನ ತಾಯಿಯಾಗಿರುವಂಥ ನಾಗಮ್ಮ ತಾಯಿ ಮತ್ತು ಕಕ್ಕಳ ಮೇಲೆ ಒಳಗಿದ್ದುಕೊಂಡು ತಮ್ಮ ಒಂದು ಕಾಯಕವನ್ನು ಮಾಡ್ತಾ ಇದ್ರು. ಇತ್ತ ಸಿದ್ಧಲಿಂಗ ಮಠದೊಳಗೆ ಸೇವೆಯನ್ನು ಮಾಡ್ತಾ ಇದ್ದ ಅಂತ ತಿಳ್ಕೊಂಡು
ನಿನ್ನೆ ದಿವಸ ಪುರಾಣ ಇಲ್ಲಿ ನಿಂತೈತ್ರಿ. ಭಕ್ತಿ ನಿರ್ಮಲವಾಗಿರುವಂಥ ಮಾಡುವಂಥ ಭಕ್ತಿ ಭಗವಂತನ ಪಾದಕ್ಕೆ ಮುಟ್ಟುತ್ತದ. ಅವ್ರು ಮಾಡ್ಯಾರ ನಾವೇನು ಕಡಿಮೆ ಅಂತಂದ್ರೆ ಅಲ್ಲಿ ಮುಗೀತು. ಬರ ಭಕ್ತಿ ಅರೆಯಾಯಿತ್ತು ಕಾಣಿರಣ್ಣ. ಮೊದಲನೇ ದಿನ ಹಣೆ ಮುಟ್ಟಿ, ಎರಡನೇ ದಿನ ಕೈ ಮುಟ್ಟಿ, ಮೂರನೇ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಇದು ಭಕ್ತಿ ಅಲ್ಲ, ಇದು ಒಣ ಭಕ್ತಿ ಅಲ್ಲ, ಅಚಲವಾಗಿರುವಂಥ ಭಕ್ತಿ. ನೀವು ತಿರುಕೊಂಡು ಬಂದರೂ ಚಿಂತೆ ಇಲ್ಲ, ಕರುಕೊಂಡು ತಿನ್ನುವಂಥ ಗುಣವಂತರು ಯಾರಾದ್ರೂ ಇದ್ರ ಅದು ನಮ್ಮ ಹಂಚನಾಳ ಗ್ರಾಮದ ಭಕ್ತರು. ಅಂಥ ಹಂಚನಾಳ ಗ್ರಾಮದ ಭಕ್ತರು ಎಂಥ ಪುರಾಣವನ್ನು ಆಯ್ಕೆ ಮಾಡಿರಿ ಅಂತಂದ್ಮೇಲೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣ. ಒಂದೊಂದು ಲೀಲೆಗಳನ್ನು ಕೇಳಿದಾಗ ರೋಮಾಂಚನವಾಗುತ್ತದೆ. ನಾನು ಇದೇ ಪ್ರಥಮ ಪುರಾಣ ಹೇಳಿದ್ದು, ಇದೇ ಫಸ್ಟ್ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣ ಹೇಳೋದು. ನಾ ಪುರಾಣ ತಂದ ಮನೆಯಾಗ 8 ದಿವಸ ಇಟ್ಕೊಂಡಿನಿ, ಓದಕ್ಕಾಗಿಲ್ಲ ನಮಗೆ ಸಾಲಿ ಗದ್ದಲದೊಳಗೆ. ಅವತ್ತೇ ಪ್ರಾರಂಭ, ಏನು ಪುರಾಣ ಪ್ರಾರಂಭ ಆಗಿತ್ತಲ್ರಿ ಅವತ್ತೊಂದು ದಿವಸ ನೋಡ್ಕೊಂತ ಇವತ್ತಿನ ದಿವಸ ಹೊಂಟಿವಿ. ಹೆಂಗೆ ಪುರಾಣ ತೆಗೆದು ನೋಡ್ತೀವಿ ಹಂಗಂಗೆ ರೋಮಾಂಚನವಾಗುವಂಥ ಪುರಾಣ ಅದ. ಅಂಥ ಸಿದ್ಧಲಿಂಗ ಮುತ್ತನ ಪುರಾಣ ಹಚ್ಚಿರಿ ಅಂತಂದ್ಮೇಲೆ ನಿಮ್ಮೂರಿಗೆ ಮಳೆ ಆಗಿರ್ಬೋದು, ಬೆಳೆ ಆಗಿರ್ಬೋದು, ಆರೋಗ್ಯ ಭಾಗ್ಯವಾಗಿರ್ಬೋದು, ಎಲ್ಲ ಸಕಲ ಸಂಪತ್ತನ್ನು ಕೊಡುವಂಥ ಪುರಾಣ ಅದು ಸಿದ್ಧಿಪುರುಷ ಮಹಾತ್ಮ ಸದ್ಗುರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಪುರಾಣ. ಹೀಗಿರುವಾಗ ಆ ಒಂದು ನಾಗಮ್ಮ ತಾಯಿ ಸಂಕಲ್ಪವನ್ನು ಮಾಡುತ್ತಾ ಇದ್ದಾಳೆ. ಒಂದು ಕಡೆ ಪತಿಯನ್ನು ಕಳುಕೊಂಡುದು ಒಂದು ದುಃಖ, ಬೆಳೆದು ದೊಡ್ಡವನಾಗುತ್ತಾ ಇದ್ದಾನೆ ಸಿದ್ಧಲಿಂಗ. ಎಲ್ಲಿ ದೊಡ್ಡವನಾಗುತ್ತಾ ಇದ್ದಾನೆ ಅಂತಂದ್ಮೇಲೆ, ಎಲ್ಲಿ ಬೆಳೀತಾ ಇದ್ದಾನೆ ಅಂತಂದ್ಮೇಲೆ ಅದು ಬಂತನಾಳದೊಳಗೆ ಮಹಾತ್ಮ ಸದ್ಗುರು ಶಂಕರಲಿಂಗನ ಪಾದದೊಳಗೆ ಬೆಳೀತಾ ಇದ್ದಾನೆ. ಮಹಾತ್ಮರು ಬೆಳೆಸ್ತಾ ಇದ್ದಾರೆ, ಅವನ ಕೃಪೆಯೇ ಅವನ ಮೇಲೆ ಆಗುತ್ತಾ ಇದೆ. ಪ್ರತಿನಿತ್ಯಲೂ ಆ ಮಠದೊಳಗ ಸೇವೆಯನ್ನು ಮಾಡ್ತಾ ಇದ್ದಾನೆ. ಕಸ ಹೊಡೆಯುವುದಾಗಿರಬಹುದು, ಆ ಒಂದು ಕಟ್ಟಿಗೆಯನ್ನು ಕೆತ್ತುವುದಾಗಿರಬಹುದು, ಬಾಗಲ ಮಾಡುವುದಾಗಿರಬಹುದು, ಸ್ವತಃ ತನ್ನ ಅಮೃತದಿಂದ ಆ ಸಿದ್ಧಲಿಂಗ ಮಠವನ್ನು ಕಟ್ಟುತ್ತಿರುವಾಗ ಆ ಮಠದ ಪೀಠದ ಒಡೆಯರಾಗಿರುವಂಥ ಶಂಕರಲಿಂಗ ಅಂತಿದ್ದ, ಈ ಬಂತನಾಳದ ಕೀರ್ತಿ ಗಗನಕ್ಕೆ ಮುಟ್ಟಿಸಬೇಕು ಅಂತಂದ್ರೆ ಇದು ಸಿದ್ದಪ್ಪನಿಂದಲೇ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಆಗಾಗ ಹೃದಯದೊಳಗೆ ಮೀಟುತ್ತಿತ್ತು. ಮಹಾತ್ಮರು ಸಿದ್ಧಲಿಂಗನನ್ನ ಮರಿದೇವರು ಮಾಡಬೇಕಂತ ಅಪೇಕ್ಷದ. ಆದ್ರೆ ಇಲ್ಲಿ ತಾಯಿಯಾಗಿರುವಂತ ಯಾವುದು ಕಕ್ಕಳ ಮೇಲೆ ಒಳಗ ನಾಗಮ್ಮ ತಾಯಿ ಸಂಸಾರಿಕನ ಮಾಡಬೇಕು ಅಂತ ತಾಯಿ ಅಪೇಕ್ಷೆ. ಅಲ್ಲಿ ಗುರುವಿನ ಅಪೇಕ್ಷೆ ಸನ್ಯಾಸಿ ಮಾಡಬೇಕು ಅಂತ ಗುರುಗಳ ಅಪೇಕ್ಷೆ. ಆದ್ರ ಇಲ್ಲಿ ತಾಯಿ ಅಪೇಕ್ಷೆ ಏನು ಅಂತಂದ್ರೆ ಸಂಸಾರಿಕನಾಗಬೇಕು, ಮಗನಿಗೆ ಮದುವೆ ಮಾಡಬೇಕು, ಸೊಸಿ ಬರಬೇಕು, ಮೊಮ್ಮಕ್ಕಳನ್ನು ಕಾಣಬೇಕು, ಮೊಮ್ಮಕ್ಕಳ ತೊಡಿ ಮೇಲೆ ಕೂಡಿಸಿಕೊಳ್ಳಬೇಕು, ತುತ್ತು ಮಾಡಿ ಉಣಿಸಬೇಕು ಅಂತ ತಿಳ್ಕೊಂಡು ಆ ತಾಯಿಯ ಸಂಕಲ್ಪ. 18 ವರ್ಷದ ಬಾಲಕನಾಗುತ್ತಿರುವಂಥ, ಯೌವನಕ್ಕೆ ಬಂದಿರುವಂಥ ಸಿದ್ಧಲಿಂಗನ ವಾರಿಗೆಯರು ಎಲ್ಲರೂ ಮದುವೆಯಾಗಿದ್ದರು. ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ತಾಯಿಗಳಿಗೆ ಅದೊಂದು ದೊಡ್ಡ ಭಾರ. ಏನ್ರಿ, ಹೆಣ್ಣಾಗಲಿ ಗಂಡಾಗಲಿ, ಗಣಮಕ್ಕಳೇ ಆಗಲಿ ಹೆಣ್ಮಕ್ಕಳೇ ಆಗಲಿ ಮದುವೆ ಮಾಡಬೇಕು. ಹೆಣ್ಮಕ್ಕಳಿದ್ರು ಅಂತಂದ್ರೆ ಓರ್ವ ತಕ್ಕ ವರವನ್ನು ನೋಡಿ ಮಗಳು ಸುಖಿಯಾಗಿರಬೇಕು, ತಂಗಿ ಸುಖಿಯಾಗಿರಬೇಕು. ನಾವು ಬಡತನ ಇದ್ರೂ ಚಿಂತಿಲ್ಲ, ಮಗಳು ಮಾತ್ರ ಸುಖಿಯಾಗಿ ಇರಲಿ ಅಂತ ತಿಳ್ಕೊಂಡು ಕಂಡಷ್ಟು ವರದಕ್ಷಿಣೆಯನ್ನು ಕೊಟ್ಟು ಆ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರ. ಗಣಮಗ ಇತ್ತು ಅಂತಂದ್ರೆ ನಾವು ಅನುಕೂಲದ ಕರೆ, ಶ್ರೀಮಂತಿಗಿದ್ದು ಕರೆ, ಸೊಸಿ ಬಡತನ ಇದ್ರೂ ಚಿಂತೆ ಇಲ್ಲ. ಮನೆಗೆ ಹೊಂದಾಣಿಕೆ ಆಗುವಂತ ಸೊಸೆಯನ್ನು ನೋಡಬೇಕು ಅಂತ ತಿಳ್ಕೊಂಡು ಆ ಮಗನಿಗೆ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಹೆಂಗ ಕನ್ಯೆ ಶೋಧನೆಯನ್ನು ಮಾಡ್ತಾ ಇದ್ರೆ ಹಂಗೆ ಇಲ್ಲಿ ನಾಗಮ್ಮ ತಾಯಿಯೂ ಸಹ ವಿಚಾರ ಮಾಡ್ತಾ ಇದ್ದಾಳೆ. ಮಗನಿಗೆ ಹೇಳಬೇಕು, ಮಗನಿಗೆ ಮದುವೆ ಮಾಡಿಕೊ ಅಂತ ಹೇಳಬೇಕು ಅಂತ ತಿಳ್ಕೊಂಡು ಆ ಕಕ್ಕಳ ಮೇಲಿಯಿಂದ ಬಂತನಾಳಕ್ಕೆ ಬರ್ತಾ ಇದ್ದಾರೆ.
ಮಹಾತ್ಮನಾಗಿರುವಂಥ ಸಿದ್ಧಲಿಂಗ ಬಂತ್ರಾಳ ಮಠದೊಳಗೆ ಕಸ ಹಿಡ್ಕೊಂಡು ನಾನೊಬ್ಬ ಯೋಗಿ ಆಗುತ್ತೀನಿ, ಜ್ಞಾನಿ ಆಗುತ್ತೀನಿ ಅಂತ ತಿಳ್ಕೊಂಡು ಅದನ್ನೆಲ್ಲ ಮರೆತು ಅಹಂಕಾರವನ್ನು ಮರೆತ, ನಾನು ಅನ್ನುವಂಥ ಅಹಂಕಾರವನ್ನು ಮರೆತ, ಏನಾದರೂ ದುರಹಂಕಾರ ಇತ್ತು ಅಂತಾರೆ ಗುರುವಿನ ಪಾದದೊಳಗ ಅದು ಕರಗತಾ ಇದೆ. ಯಾವ ರೀತಿ ಜ್ಯೋತಿ ಕರಗತಾ ಇದೆ ಅದರಂತೆ ತನ್ನಲ್ಲಿರುವಂಥ ಎಲ್ಲಗಳ ಕಾಮ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ಮೋಹ ಆಗಿರ್ಬೋದು, ಮದ ಆಗಿರ್ಬೋದು, ಮತ್ಸರ ಆಗಿರ್ಬೋದು, ಲೋಭಗಳಾಗಿರ್ಬೋದು, ಆ 6 ವರ್ಗಗಳನ್ನು, ಅರಿಷಡ್ ವರ್ಗಗಳನ್ನು ಗುರುವಿನ ಪಾದದ ಒಳಗೆ ಹಾಕಿ ಗುರುವಿನ ಸೇವೆಯನ್ನು ಮಾಡುತ್ತಾ ನಿತ್ಯ ನಿರಂತರವಾಗಿ ಹಗಲು ರಾತ್ರಿ ಎನ್ನದೇ ಗುರುವಿನ ಗುಲಾಮನಾಗುತ್ತನಕ ದೊರೆಯದಣ್ಣ ಮುಕುತಿ ಅನ್ನುವಂತೆ ಭಕ್ತಿಯಿಂದ ಗುರುವಿನ ಸೇವೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಯಾವತ್ತು ಗುರುವಿನ ಪಾದದೊಳಗನ ಇರಬೇಕು, ಗುರುವಿನ ಸಾನ್ನಿಧ್ಯದೊಳಗನ ಇರಬೇಕು, ಗುರುವಿನ ನೆರಳಿನೊಳಗನ ಇರಬೇಕು, ಗುರುವಿನ ಆಶೀರ್ವಾದದೊಳಗನ ಇರಬೇಕು ಅಂತ ತಿಳ್ಕೊಂಡು ಬೆಟ್ಟ ಗುಡ್ಡದಷ್ಟು ಆಶೆಯನ್ನು ಹೊತ್ತಾನ ಸಿದ್ಧಲಿಂಗ. ಈಗ ಮನ್ಯಾಗಿ ಬೀಸುಕಲ್ಲಿರ್ತದೆ ರೀ, ಆ ಬೀಸು ಕಲ್ಲಿನೊಳಗೆ ನಡಬರಕ್ಕೊಂದು ಗೂಟ ಇರ್ತದೆ, ಸಣ್ಣದು ಗೂಟ ಇರ್ತದೆ. ಆ ಬೀಸು ಕಲ್ಲಿನೊಳಗೆ ಜೋಳ ಆಗಲಿ ಗೋಧಿ ಆಗಲಿ ಹಾಕಿ ಹಿಂಗೆ ಬೀಸಿದಾಗ ಆ ಕಲ್ಲಿಗೆ ಹತ್ತಿರುವಂಥದ್ದು ಎಲ್ಲ ಹಿಟ್ಟಾಗತ್ತದಂತ್ರಿ. ಏನು ಆ ಗೂಟ ಅಂತ ಇರ್ತದೆ ನಡಬರಕ, ಆ ಗೂಟದ ಸುತ್ತಮುತ್ತ ಕಾಳುಗಳು ಮಾತ್ರ ಅಷ್ಟೇ ಉಳ್ಕೊಂಡಿರ್ತಾವಂತ್ರಿ. ಆ ಗೂಟ ಅನ್ನೋದು ಏನ್ರಿ, ಗುರುಗಳು ಇದ್ದಂಗ. ಏನು ಹಿಟ್ಟಾಗಿವಲ್ರಿ, ನಾನೇ ಬೆಳಿಬೇಕು, ನಾನೇ ಇರಬೇಕು, ನನ್ನ ಹೆಂಡ್ರ ಮಕ್ಕಳೇ ಬದುಕಬೇಕು ಅಂತೇನು ಅಂದಿವಲ್ರಿ, ನಾವು ಹಿಟ್ಟಿದ್ದಂಗೆ ಹಿಟ್ಟು. ಏನು ಆ ಗೂಟದ ಸುತ್ತಮುತ್ತ ಕಾಳುಗಳು ಇರ್ತಾವಲ್ರಿ, ಆ ಕಾಳುಗಳು ಯಾವುವು ಅಂತಾರೆ, ಗೂಟ ಅನ್ನೋದು ಮಹಂತ, ಕಾಳುಗಳು ಅನ್ನೋದು ಮಡಿವಾಳೇಶ, ಗೂಟ ಅನ್ನೋದು ಶರಣಬಸವೇಶ್ವರ, ಕಾಳುಗಳು ಅನ್ನೋದು ಶರಣಬಸವೇಶ್ವರ, ಗೂಟ ಅನ್ನೋದು ಕಲಿಕೇರಿ ಮರುಳಾರಾಧ್ಯರು. ಅಂದ್ರೆ ಗುರುವಿನ ಸನ್ನಿಧಾನಕ್ಕೆ ಇದ್ದವರು ಸೂರ್ಯ ಚಂದ್ರ ಎಲ್ಲಿ ತನಕ ಇರ್ತಾರ ಅಲ್ಲಿ ತನಕ ಅವರ ಕೀರ್ತಿ ಬೆಳಗತ್ತದ. ನಾವು ನಮ್ಮದು ಅಂದವರು ಹಿಟ್ಟಿನೊಳಗೆ ಹಿಟ್ಟಾಗಿ ಹೋಗಿದ್ದಾರೆ. ಎಷ್ಟೋ ಮಂದಿ ನಮ್ಮ ಮುತ್ಯಾರು ಹೋಗ್ಯಾರ, ಎಷ್ಟೋ ಮಂದಿ ನಮ್ಮ ಆಯಿಗಳು ಹೋಗ್ಯಾರ, ಯಾರ ಹೆಸರು ನಮಗೆ ಗುರ್ತಿಲ್ಲ, ಯಾರು ಪುಣ್ಯತಿಥಿನೂ ಮಾಡ್ತಾ ಇಲ್ಲ, ಪುರಾಣ ನಡೀತಾ ಇಲ್ಲ. ಆದರೆ ಮಹಾತ್ಮರು ಅವರು ಬಂತನಾಳ ಶಂಕರಲಿಂಗ ಗುರುಗಳ ಸನ್ನಿಧಾನಕ್ಕೊಳಗಿದ್ದು ಸಿದ್ಧಲಿಂಗ ಇನ್ನೂ ಸಿದ್ಧಿಯಾಗಿರ್ತಾನ. ಸೂರ್ಯ ಚಂದ್ರ ಎಲ್ಲಿ ತನಕ ಇರ್ತಾರ ಅಲ್ಲಿ ತನಕ ಲಚ್ಚಾಣದ ಕೀರ್ತಿ ಬೆಳಗತ್ತದ, ಅಲ್ಲಿ ತನಕ ಸಿದ್ಧಲಿಂಗನ ಕೀರ್ತಿ ಗಗನಕ್ಕೆ ಮುಟ್ಟುತ್ತದ. ಇದಕ್ಕೆಲ್ಲ ಕಾರಣ ಯಾರು? ಮುಂದೆ ಸಿದ್ಧಲಿಂಗನಲ್ಲಿ ಗುರಿ ಇತ್ತು, ಸಮರ್ಥವಾಗಿರುವಂಥ ಗುರುವಾಗಿರುವಂಥ ಶಂಕರಲಿಂಗ ಶಿಷ್ಯನನ್ನು ಬೆಳೆಸಬೇಕು, ಶಿಷ್ಯನ ಕೀರ್ತಿ ಬೆಳಗಬೇಕು ಅಂತ ತಿಳ್ಕೊಂಡು ಗುರುವಿನ ಅಪೇಕ್ಷೆ, ಮುಂದೆ ಗುರಿ ಇತ್ತು. ಪಳೆಯುತ್ತೊಟ್ಟೋಣ. ಹೀಗಿರುವಾಗ ನಾಗಮ್ಮ ತಾಯಿ ಕಕ್ಕಳ ಮೇಲಿಯಿಂದ ತವರು ಮನೆಗೆ ಬಂದಳು. ತವರು ಮನೆಯೊಳಗೆ ಅಣ್ಣನ ನೆನಳಿನೊಳಗೆ ನನ್ನ ಮಗ ಅದನ್ನು ತಿಳ್ಕೊಂಡು ಬಂದಾಳ. ತಂಗಿ ಬಂದಾಳಂತಂದ್ಮೇಲೆ ಅಣ್ಣನಾಗಿರುವಂಥ ಭೀಮಣ್ಣನಿಗೂ ಆನಂದ ಆಯಿತು. ತಂಗಿ ಆರಾಮಿದ್ದೇನು, ಚಿಂತೆಯನ್ನು ಮಾಡೋದಿರು, ಗಂಡನ ಕಳ್ಕೊಂಡಿದಂತ ತಿಳ್ಕೊಂಡು ಚಿಂತೆ ಮಾಡೋದಿರು, ಭಗವಂತ ಸಲುವ ಬ್ಯಾರೆ ಅದಾನ. ನಾವು ಸುಮ್ಮನೆ ನಿಮಿತ್ತವಾಗಿ ಕೊಡೋವನು ಅವನೇ, ಕಸಿದುಕೊಳ್ಳೋವನು ಅವನೇ ಅದಾನ, ಸುಖ ಕೊಡೋವನು ಅವನೇ ಅದಾನ, ದುಃಖ ಕೊಡೋವನು ಅವನೇ ಅದಾನ. ತಂಗಿ ಚಿಂತೆಯನ್ನು ಮಾಡೋದಿರು ಅಂತ ತಿಳ್ಕೊಂಡು ತನ್ನ ಹರಿದಿರುವಂಥ ಆ ದೋತ್ರದಿಂದ ತಂಗಿಯ ಕಣ್ಣೀರನ್ನು ಹೊರಿಸ್ತಾ ಇದ್ದಾನೆ. ಹಿಂಗಿರಬೇಕಂತ ಅಣ್ಣ ತಂಗಿ. ಯಾವಾಗ ಆ ಒಂದು ದೋತ್ರದಿಂದ ಹರಿದಿರುವಂಥ ದೋತ್ರವನ್ನು ಹಿಡಿದುಕೊಂಡು ತಂಗಿಯಾಗಿರುವಂಥ ನಾಗಮ್ಮನ ಕಣ್ಣೀರು ಒರೆಸುತ್ತ, ಇವಾ ತಂಗಿ, ನಿನ್ನ ಕಣ್ಣಾಗ ನೀರು ಬಂದ್ರ ನನ್ನ ಕಣ್ಣಾಗ ರಕ್ತವನ್ನು ಬರ್ತಾ ಇದೆ. ತಂಗಿ ಅಳಬ್ಯಾಡ ಅಂತ ತಿಳ್ಕೊಂಡು ಸಮಾಧಾನವನ್ನು ಹೇಳುತ್ತಿರುವಾಗ, ಏನೂ ಇಲ್ಲಣ್ಣ, ಮಗ ಬೆಳೆದು ದೊಡ್ಡವನಾಗುತ್ತಾ ಇದ್ದಾನೆ, ಮಗನಿಗೆ ಮದುವೆ ಮಾಡಬೇಕಲ್ಲ. ಎಲ್ಲ ವಾರಿಗರು ಅವನ ಜೊತೆಗಿರುವಂಥ ಎಲ್ಲ ಗೆಳೆಯರು ಮದುವೆ ಆಗ್ಯಾರ, 2 3 ಮಕ್ಕಳು ಹಡದಾರ. ನಾನು ಕಾಣಬೇಕು ಸೊಸಿಯ ತುತ್ತನ್ನ, ಮುತ್ತಿನಂತ ಮೊಮ್ಮಕ್ಕಳನ್ನ ಕಾಣಬೇಕಂತ ಅಪೇಕ್ಷೆ ಆಗ್ಯದ. ಅದಕ್ಕೆ ಮಗನಿಗೆ ಮದುವೆ ಮಾಡೋಣ ಅಂತಂದಾಗ
ಇವಾಗ ತಾಯಿ ಬಂದಾಳ ಅಂತ ತಿಳ್ಕೊಂಡು ಎಲ್ಲವೂ ಗುರುವಿನ ಪಾದದೊಳಗೆ ಎಲ್ಲ ಮರ್ತಿದ್ದ, ತಾಯಿಯನ್ನು ಮರ್ತಿದ್ದ, ಕರೆ ಇತ್ತು ಕರೆ. ಆದರೆ ಗುರುವಿನ ಸೇವಾದೊಳಗೆ, ಗುರುವಿನ ಒಂದು ಸೇವೆಯೊಳಗೆ ತಲ್ಲೀನವಾಗಿರುವಂತ ಯಮಗ ಸಿದ್ಧಲಿಂಗ ತಾಯಿ ಬಂದಾಳ ಅಂತ ತಿಳ್ಕೊಂಡು ಸೋದರ ಮಾವ ಬಂದ, ಯಪ್ಪ ನಿಮ್ಮವ್ವ ಬಂದಾಳು, ನಿಮ್ಮವನ ಪಾದಕ್ಕೆ ನಮಸ್ಕಾರ ಮಾಡು, ನಿಮ್ಮವನ ಅಪೇಕ್ಷೆ ಅದು, ಅಪೇಕ್ಷೆಯನ್ನು ಈಡೇರಿಸು ಅಂತಂದಾಗ ತಾಯಿ ಬಂದಾಳು ಅಂತ ತಿಳ್ಕೊಂಡು ನನ್ನ ಸನ್ನಿಧಾನಕ್ಕೆ ಬರಬಾರದು. ತಾಯಿ ಎಷ್ಟೇ ಅಲ್ಲಿ 9 ತಿಂಗಳು ಹೊತ್ತು ಹೆತ್ತು ಜೋಪಾನ ಮಾಡಿರುವಂಥ ತಾಯಿಯ ಪಾದಕ್ಕೆ ನಾನು ಹೋಗಬೇಕು, ತಾಯಿ ಪಾದದೊಳಗೆ ಹೋಗಿ ನಾನು ಪೂಜಿಸಬೇಕು, ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ಮನೆಗೆ ಬರ್ತಾ ಇದ್ದೇನೆ. ತಾಯಿನ ಕಂಡು ಮಗ ಅಳುತ್ತಾ ಇದ್ದಾಳೆ, ಮಗನನ್ನು ಕಂಡು ತಾಯಿ ಅಳುತ್ತಿರುವಾಗ, ಯಾಕೆವ್ವ ಯಾಕೆ ಅಳುತ್ತಾ ಇದ್ದೀಯ? ಶಂಕರಲಿಂಗನ ಕೃಪೆಯಿಂದ ತುತ್ತ ಅನ್ನ ಕೊಟ್ಟನು ಪುಣ್ಯಾತ್ಮ, ಬಂತನಾಳ ಪುರದಿಂದ ಒಂದು ತುತ್ತ ಅನ್ನ ಕೊಟ್ಟನು, ಯಾಕೆ ಅಳುತ್ತಾ ಇದ್ದೀಯ ಅಂತಂದಾಗ, ಏನೂ ಇಲ್ಲಪ್ಪ, ನಿಮ್ಮಪ್ಪನ ನೆನಪಾಗ್ಯದ ನನಗೆ, ನಿಮ್ಮಪ್ಪನ ನೆನಪಾಗ್ಯದ ಅಂತಂದಾಗ, ಯಾಕೆ ಅಳ್ತಾ ಇದ್ದೆ ತಾಯಿ ಏನು ಅಂತಂದಾಗ, ಏನೂ ಇಲ್ಲೋ ನನ್ನಪ್ಪ, ವಯಸ್ಸಾಗುತ್ತಾ ಇದೆ ನನಗೂ, ಹಿರಿಯ ಮಗನನ್ನ ಮದುವೆ ಮಾಡಬೇಕಂತ ಸತ್ಯ ಸಂಕಲ್ಪ ಅದು, ನೀನು ಮದುವೆ ಆಗಬೇಕು. ಯಾವಾಗ ಮದುವೆ ಅನ್ನುವಂಥ 3 ಅಕ್ಷರವನ್ನು ಕೇಳಿದಾಗ ಸಿದ್ಧಲಿಂಗನ ಹೃದಯದೊಳಗ ಸಿಡಿಲು ಬಿಡದಂತಾಯಿತು. ಬಾಯಿ ತಪ್ಪಿ ನುಡಿದಿಯೋ ಏನು ಅರಿತು ನುಡಿದಿಯೋ? ಇಲ್ಲಪ್ಪ ತಿಳಿದೇ ನಾ ನುಡಿದಿರುವೆ. ನಾನು ಸಂಸಾರ ಮಾಡುವುದಕ್ಕಾಗಿ ಬಂದಿಲ್ಲ, ಪ್ರಪಂಚವನ್ನು ಮಾಡುವುದಕ್ಕಾಗಿ ಬಂದಿಲ್ಲ, ನಾನು ಬಂದದ್ದು ಕಾರ್ಯ ಬೇರೆ ಅದ. ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವಯ್ಯ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ಅನ್ನುವಂತೆ ನಾನೊಂದು ಬಂದಿರುವಂಥ ಕಾರ್ಯ ಬೇರೆ, ನಿಮ್ಮದೊಂದು ಕಾರ್ಯ ಬೇರೆ ಅದ. ಏನಾದರೂ ಹೇಳು ಪಾಲಿಸುವೆ, ಆದರೆ ಆ ಮದುವೆ ಅನ್ನುವಂಥ 3 ಅಕ್ಷರವನ್ನು ಬಿಡು, ಅದನ್ನ ಮಾತನ್ನು ಬಿಟ್ಟು ಏನು ಹೇಳ್ತೀನಿ ನಾ ಕೇಳ್ತೀನಿ ಅಂತಂದಾಗ, ಏನು ಹೇಳೋದು ಬೇಕಾಗಿಲ್ಲ ನನ್ನಪ್ಪ, ಹೇಳೋದು ಕೇಳೋದು ಎಲ್ಲ ಮುಗಿದಾದ, ನೀನು ಮದುವೆ ಆಗಬೇಕು, ಮನೆಯೊಳಗೆ ಸೊಸಿ ಬರಬೇಕು, ಕಕ್ಕಳ ಮೇಲೆ ಒಳಗೆ ವಿಶ್ವಕರ್ಮರ ಮನೆತನದೊಳಗೆ ಸೂರ್ಯ ಚಂದ್ರ ಎಲ್ಲಿ ತನಕ ಇರ್ತಾರ ಅಲ್ಲಿ ತನಕ ಈ ಬಡಿಗೆ ತನದ ಮನೆತನ, ಪಂಚಾಡರ ಮನೆತನ, ಕಂಬಾರರ ಮನೆತನ, ವಿಶ್ವಕರ್ಮರ ಮನೆತನ ಕಕ್ಕಳ ಮೇಲೆ ಒಳಗೆ ಮಿಂಚಬೇಕಾಗ್ಯದ, ಅದಕ್ಕೆ ನೀ ಮದುವೆ ಆಗಬೇಕು. ಆಗಲ್ಲಂತನ ಕಂಡು ತುಂಡಾಗಿ ಹೇಳ್ತಾ ಇದ್ರೆ ಮದುವೆ ಅಲ್ಲ, ಮದುವೆ ಮಧು ಅಂತಂದ್ರೆ ಸಿಹಿ, ವೇ ಅಂತಂದ್ರೆ ವಾಂತಿ ಅಂತ. ಆ ಸಿಹಿ ಎಷ್ಟು ತಗೊಳ್ಬೇಕು ಅಷ್ಟೇ ಸರಳ. ಜೇನುತುಪ್ಪ ಸಿಹಿ ಅದಂತ ತಿಳ್ಕೊಂಡು ಅತಿ ಸಿಹಿ ತೊಗೊಂಡ್ರೆ ಅದು ವ್ಯರ್ಥ ಆಗತ್ತದ. ಮಧು ಅಂತಂದ್ರೆ ಸಿಹಿ, ವ್ಯಾ ಅಂತಾರೆ ವಾಂತಿ ಅಂತ. ಹಂಗ ಸಂಸಾರ ಅನ್ನೋದು ಬಹಳ ಕನಿಷ್ಠ ಅದ. ಕಡ್ಕೊಳ್ಳ ಮಣಿವಣ್ಣಪ್ಪನ ಹೇಳಿದ್ರು, ಪ್ರಪಂಚ ಎಂಬುದು ಬಲು ಕಷ್ಟ, ಪ್ರಪಂಚ ಎಂಬುದು ಬಲು ಕಷ್ಟ, ಇದು ಯಾವ ಸುಳ್ಳೆ ಮಗ ಮಾಡಿಟ್ಟ ಒಂದು ಶಬ್ದವನ್ನು ಬಳಕೆ ಮಾಡಿದ್ದಾರೆ. ಅದು ಸುಳಿ ಮಗ ಅಂತೂ ಅಂತಾರ, ಕರೆ ನಾವು ಅನ್ನಬಾರದು ಅಂತ ತಿಳ್ಕೊಂಡು ಸುಳ್ಳೆ ಮಗ. ಅದಕ್ಕೆ ಕಡ್ಕೊಳ್ಳ ಮಣಿವಣ್ಣಪ್ಪರು ಹೇಳ್ತಾರೆ, ಪ್ರಪಂಚ ಎಂಬುದು ಬಲು ಕಷ್ಟ, ಇದು ಯಾವ ಸುಳ್ಳೆ ಮಗ ಮಾಡಿಟ್ಟ ಅಂತ ತಿಳ್ಕೊಂಡು ಹೇಳ್ತಾ ಇದ್ರಿ. ಅದು ಕಲ್ಲಿಗೆ ಸತ್ಯಾಗಿ ಮಾತಾಡಿಸ್ತೀವಿ, ಕರೆ ಯಪ್ಪ ಪುರಾಣಿಕ ನೀ ಏನು ನಮ್ಮೂರಿಗೆ ಪುಕ್ಕಟಾಗಿ ಬಂದೇನು, ಕಂಡಾಪಟ್ಟಿ ರೊಕ್ಕ ಕೊಟ್ಟಿವಿ, ನೀನೇ ಅಂತೀರೇನ್ರಿ? ಎಲ್ಲ ಸಮಯ ಆಗುತ್ತಾ ಇದೆ. ನಮ್ಮ ಅವ್ವರು ಅಂತಾರೆ, ಯಾವಾಗ ದೊಡ್ಡ ಟೈಮ್ ಕೊಟ್ಟವರು ಮುಂದೆ ಮದುವೆ ಕಾರ್ಯಕ್ರಮ ಅಂತ ತಗೊಂಡು ಅವ್ರು ವಿಚಾರ ಮಾಡ್ತಾ ಇದ್ದಾರೆ. ಟೈಮ್ ಆಯಿತು ಅಂತಂದ್ರೆ ನಮಗೂ ಹೌಲ ಡೌಲ ಬಿದ್ದಂಗೆ ಆಗ್ತದೆ ರೀ. ನಮ್ಗೆ ಒತ್ತಡ ಇರಬಾರ್ದು. ನಮಗೆ ಪುರಾಣ ದೊಡ್ಡದದ, ದಿವಸ ಸಣ್ಣದದ, ಕಚ್ಚಿ ಬಿಚ್ಚಿ ಹೇಳಕ್ಕೆ ನಮಗೂ ಮನಸ್ಸಾಗೋದಿಲ್ಲ. ನಿಮ್ಗೆ ಅರ್ಥ ಆಗಿರ್ಬೇಕು. ಒಂದಲ್ಲ 4 ಸಾರಿ ಹೇಳ್ತಿರ್ತೀನಿ. ಯಾಕಂತಾರೆ ತಿಳಿಬೇಕು. ನೀವು ಕೊಟ್ಟಿರುವಂಥ ನಾವು ಕಾಟಾಚಾರಕ್ಕೆ ನೀವು ಪುರಾಣ ಹಚ್ಚಿಲ್ಲ, ನಾವು ಕಾಟಾಚಾರಕ್ಕೆ ಹೇಳಿದೆವು ಅಂತಂದ್ರೆ ಆ ದುಡ್ಡು ನಮಗೆ ಮುಟ್ಟುವುದಿಲ್ಲ. ಕಟ್ಟಿ ಕಲ್ಲದು ಕಟ್ಟಿಗೆ ಸೇರ್ತದಂತ.
ನೀವು ಕೊಟ್ಟಿರುವಂಥ ಭಕ್ತಿಯ ಕಾಣಿಕೆ ಅದು ಭಗವಂತನ ಪಾದಕ್ಕೆ ಮುಟ್ಟಬೇಕು. ನಿಮ್ಮ ಹೆಸರು ಹೇಳಿ ಕೊಡುವಂಥ ತುತ್ತು ಊಟ ಮಾಡ್ತೀವಿ ಅಂತಂದಮೇಲೆ ಅದು ಕೂಳಾಗಬಾರದು, ಪ್ರಸಾದ ಆಗಬೇಕು. ಪ್ರಸಾದ ಆಗಬೇಕು ಅಂತಂದ್ರೆ ನಿಮಗೆ ತಿಳಿಯೋಂಗೆ ಹೇಳಿದ್ರೆ ಮಾತ್ರ ಚಂದ ನಮಗೆ, ಹೌದಿಲ್ರಿ? ಅದಕ್ಕೆ ಈಗಾಗಲೇ ಟೈಮ್ ಆಯಿತು ಅಂತಂದ್ರೆ ನಮಗೆ ಹೌಲ ಡೌಲ ಬಿದ್ದಂಗೆ ಆಗ್ತದೆ. ಆ ಕಡೆ ಅವ್ವರು ಅಂತಾರೆ ಬೀಗರು ಬಂದಾರೇನು, ಹಂಗೆ ಬಂದಾರೆ, ಹಿಂಗೆ ಬಂದಾರೆ ಅಂತ ನಡೀತದೆ. ಟೈಮ್ ಆಯಿತು ಅಂತ ಒಬ್ಬ ಹೆಣ್ಮಗಳು ಸುಮ್ಮನೆ ಒಂದಿಷ್ಟು ಹೋಳಿಗಳು ಉಪ್ಪಿನಕಾಯಿ ಇದ್ದಂಗೆ ಗಂಡಗೆ ಆರಾಮಿದ್ದಲ್ಲಂತ. ಅದು 3 ತಿಂಗಳಿಗೆ ಹಾಸಿಗೆ ಹಿಡಿದು ಬಿಟ್ಟಿತ್ತು ಗಂಡ ಗಟುಳವ, ಗಂಡ ತೆಳ್ಳಗ, ಇದು ಹೆಣ್ತಿ ದಪ್ಪಿತ್ತು. ಮತ್ತು ಈ ಕಡೆ ಅಲ್ರಿ, ಆ ಕಡೆ ನಮ್ಮ ಕಡೆ ಯಾಳಗಿ ಕಡೆ ಸುದ್ದಿ. ಆಕೆ ಅವ 3 ತಿಂಗಳ ಹಾಸಿಗೆ ಬಿದ್ದ. ಏನಿತ್ತಂತದ್ದು, ಏನ್ರಿ 3 ತಿಂಗಳಾಯ್ತು ಹಿಂಗೆ ಹಾಸಿಯಾಗಿ ಬಿದ್ದರಿ ಹ್ಯಾಂಗೆ? ಹೋಗಿ ಒಂದು ಇಂಜೆಕ್ಷನ್ ಮಾಡ್ಕೊಂಬರ್ಬೋದೇನು? ಇಲ್ಲೇ ಅದು ದವಾಖಾನೆ, 3 ಹೆಜ್ಜೆ ಇಟ್ರೆ ದವಾಖಾನೆ ಸಿಗುತ್ತದೆ. ಹೋಗಿ ಒಂದು ಇಂಜೆಕ್ಷನ್ ಮಾಡ್ಕೊಂಡು 4 ಗುಳಿಗೆ ತೊಗೊಂಡು ಬಿಟ್ಟು ಸುಮ್ಮನೆ ಬುದ್ಧಿ ಅಲ್ಲ. ಏನು ಮಾಡಲಿ, ಮುಗ್ದದ. ಕೈಕಾಲಾಗ ಶಕ್ತಿ ಇಲ್ಲ, ಸತ್ರ ನಾ ಹಿಂಗೆ ಸಾಯ್ತೀನಿ ಅಂತ ನಾವು ಗಂಡ ಹೇಳಿತ್ತಂತ. ಹಂಗೆ ಸಾಯ್ತೀರಿ? ಏನಾಗಿದೆ ನಿಮಗೆ? ಮುಗುದದ, ನಡೆಯಕ್ಕಾಗೋಲ್ದು, ಕೈಯಾಗ ಶಕ್ತಿ ಇಲ್ಲ, ಹ್ಯಾಂಗೆ ಮಾಡಲಿ? ಅಕ್ಕಿ ಅಂತೇಳಿ ಹಿಂಗಾದ್ರೆ ಲೆಕ್ಕಕ್ಕೆ ಬಿಡೋಲ್ಲ, ಇದ್ರ ಹೊತ್ಕೊಂಡೆ ಹೋಗ್ಬೇಕಂದೊಳಕಿ ಹೆಣ್ಮಗಳು. ಗಟ್ಟುಳು ಹೆಣ್ಮಗಳು ಇದ್ರು, ತಳ್ಳು TB ಪೇಷಂಟ್ ಇದ್ದಂಗೆ ಇತ್ತದ ಗಂಡ. ಇದ್ರ ಹಿಂಗಾದ್ರೆ ತಡಿ ಅಂತ ತಿಳ್ಕೊಂಡು ಆಕೆ ಗಂಡನ ಹಾಸಿಗೆಗಿತ್ರಿ. ಗಂಡನ ಹಿಂಗೆ ಒಮ್ಮೆ ಹೆಗಲ ಮೇಲೆ ಹಾಕೊಂಡು ಹೆಗಲ ಮೇಲೆ ಹೊತ್ಕೊಂಡು ದವಾಖಾನೆಗೆ ಬರೋದ್ರೊಳಗೆ ಆ ದವಾಖಾನೆ ಒಳಗೆ ಲೇಡೀಸ್ ಡಾಕ್ಟರ್ ಇರ್ತಿ. ಆಕೆ ಟೈಮ್ ಅಂದ್ರೆ ಟೈಮ್ ಕರೆಕ್ಟ್ 10 ಗಂಟೆಗೆ ಬರೋಕ್ಕೆ, ಹೋಗಾಗ 5 ಗಂಟೆಗೆ 1 ಸೆಕೆಂಡು ಕಡಿಮೆ ಇರ್ತರು, ಅಷ್ಟು ಟೈಮ್ ಮೇಂಟೈನ್ ಮಾಡೋಕೆ ಆಕೆ ಲೇಡೀಸ್ ಡಾಕ್ಟರ್ ಇರ್ತಿ. ಆಕೆ ದೊಡ್ಡ ಬ್ಯಾಗ್ ಹಾಯ್ಕೊಂಡು ಆ ದವಾಖಾನೆ ಹೊರಗೆ ಬಾಗ್ಲ ಹಿಡಿದ್ರೊಳಗೆ, ಬಾಗ್ಲ ದಾಟೋದ್ರೊಳಗೆ ಈಕಿ ಗಂಡನ ಹೊತ್ಕೊಂಡು ಈಕಿ ಬಾಗಲ್ದಾಗ ಕಾಲಿಟ್ಲು. ಯವ್ ಡಾಕ್ಟರ್ ಅಮ್ಮ ಎಲ್ಲಿಗೆ ಹೊಂಟಿದಿ? ನಮ್ಮ ಮನೆಗೆ ಹೊಂಟೀನಿ. ಯವ್ ಹಂಗೆ ಮಾಡಬೇಡ, ನನ್ನ ಗಂಡಗೆ ಆರಾಮಿಲ್ಲ, 3 ತಿಂಗಳಾಯ್ತು ಹಾಸಿಗೆ ಹಿಡ್ದದು, ಅದಕ್ಕೊಂದು ಇಂಜೆಕ್ಷನ್ ಚುಚ್ಚು. ನನಗೆ ಟೈಮ್ ಆಗ್ಯದ, 10 ಗಂಟೆಯಿಂದ 5 ಗಂಟೆ ಒಳಗೆ ಬರಬೇಕಾಗಿತ್ತು, ಒಂದು ಕ್ಷಣನ ನಾನು ನಿಂದ್ರದಲ್ಲ ಅಂತ ಆಕಿ. ಯವ್ವ ಏನು ಗಂಟು ಹೋತದ ನಿಂದು? ಹೊಳ್ಳಿ ಬಂದು ಒಂದು ಎಡ್ಡೆ ಇಂಜೆಕ್ಷನ್ ಚುಚ್ಚಿದ್ರೆ ಏನು ಗಂಟು ಹೋತಂತ ಹಿಕ್ಕಿ. ಗಂಟಿನ ಬಗ್ಗೆ ನೀ ಏನು ಮಾತಾಡ್ತಿ? ನನಗೆ ಟೈಮ್ ಆಗ್ಯದ ನಾ ಹೋಗ್ತೀನಿ. ಯವ್ವ ಇಷ್ಟು ಹೇಳಕತ್ತೀನಿ, ನಾನು ಇಷ್ಟು ಹೇಳ್ತೀನಿ. ಎಡ್ಡೆ ಇಂಜೆಕ್ಷನ್ ಚುಚ್ಚಿ 2 ಗುಳಿಗೆ ಕೊಡೋ ತಂಗಿ. ಯವ್ವ ನಿನ್ನ ಪುಣ್ಯ ಬರ್ತಂತ ಈಕಿ ಅಂತಾಳೆ. ಪುಣ್ಯ ಪಾಪ ಮುಗಿದ ನೋಡ್ರಿ ಡಾಕ್ಟರ್ ಏನಕ್ಕೆ ಗೊತ್ತು? ನೀವು ಏನೇ ಪೇಷಂಟ್ಗಳು ಏನೇ ಹೇಳ್ರಿ, ಎಲ್ಲ ರೊಕ್ಕಕ್ಕೆ ಸುಲಿಯಕ್ಕೆ ನಿಂತಾರ್ರಿ. ಸೇವಾ ಮಾಡೋರು ಯಾರು ಪುಣ್ಯಾತ್ಮರದವ್ರು ಗೊತ್ತಿಲ್ಲ, ಬರೇ ಸುಲಿಯೋದು. ಸತ್ತೆ ಹಣನೂ ಒಯ್ದು ಇದ್ರಾಗ ಇಡ್ತಾರೆ ಫ್ರಿಜ್ನಾಗ, ಇನ್ನೂ ಜೀವಂತದಂತ ತಿಳ್ಕೊಂಡು. ಇಂಥ ಡಾಕ್ಟ್ರುಗಳು ಅದಾರ. ಆಕೆ ಲೇಡೀಸ್ ಡಾಕ್ಟ್ರ್ ಅಂತಾಳೆ, ಎಲ್ಲ ನಾ ಮನೆಗೆ ಹೋಗ್ತೀನಂತ ಆಕಿ. ಯಾವ ನೀ ಒಂದು ಇಂಜೆಕ್ಷನ್ ಚುಚ್ಚಂತೀಕಿ ಅನ್ಕೊಂತೀಕಿ. ಗಂಡ ಹೊತ್ಕೊಂಡಾಕಿ ಹೆಣ್ಮಗಳು ಅಂತಾಳ, ಯವ್ವ ಎಷ್ಟು ಹೇಳಕತ್ತೀನಿ, ಗಂಟ್ಲು ಹರ್ಕೊಂಡು ಹೇಳಕತ್ತೀನಿ, ತಂಗಿ ಡಾಕ್ಟ್ರಮ್ಮ ಇಲಾಜ ಮಾಡೋದು ಹೆಂಗ್ ಮಾಡಬೇಕು? ನನ್ನ ಗಂಡ ಅಂತ ತಿಳ್ಕೋಬೇಡ ನೀನು, ನಿನ್ನ ಗಂಡ ಅಂತ ತಿಳ್ಕೊಂಡು ಇಲಾಜ ಮಾಡಂದಳಂತ. ಹಂಗೆ ಟೈಮ್ ಆಯ್ತು ಅಂತಂದ್ರೆ ನಮಗೂ ಹೌಲ ಡೌಲ ಬಿದ್ದಂಗೆ ಆಗ್ತದ. ಎಲ್ರಿ ಇಲ್ಲಿ ತನಕ ನಮ್ಮ ರಾಜು ಗವಾಯಿಗಳವರು ಮಡಿವಾಳೇಶ್ವರ ಹೇಳ್ತಾ ಇದ್ದಾರೆ, ಪ್ರಪಂಚ ಎಂಬುದು ಬಲು ಕಷ್ಟ, ಇದು ಯಾವ ಸುಳ್ಳೆ ಮಗ ಮಾಡಿಟ್ಟ. ಪ್ರಪಂಚವನ್ನ ಬಸವಣ್ಣ ಸಂಸಾರದೊಳಗಿದ್ದು ಗೆದ್ದ. ಬಸವಣ್ಣ ಸಂಸಾರದೊಳಗಿದ್ದು ಗೆದ್ದ, ಬುದ್ಧ ಸಂಸಾರ ಒದ್ದು ಗೆದ್ದ. ಹಂಗಿಲ್ಲಿ ಸಿದ್ಧಲಿಂಗ ಪ್ರಪಂಚ ಮಾಡುವುದಕ್ಕಾಗಿ ಬಂದಿಲ್ಲ, ಸಂಸಾರ ಮಾಡುವುದಕ್ಕಾಗಿ ಬಂದಿಲ್ಲ, ಸಂಸಾರಿಗಳ ಜಂಜಟವನ್ನು ಕಳಿಬೇಕಂತ ತಿಳ್ಕೊಂಡು ಅಪ್ಪಟ ಯೋಗಿಯಾಗಿ ಬಂದಿದ್ದಾನೆ. ಯಾರು? ಸಿದ್ಧಲಿಂಗ. ಪ್ರಪಂಚ ಅನ್ನುವಂಥ ವಾಸನೆ ಒಳಗೆ ಬಿದ್ದಿರುವಂತ ಭಕ್ತರನ್ನ
ಅಳುವಂತ ಭಕ್ತರನ್ನ, ಆ ಅಳುವಂತ ಭಕ್ತರನ್ನ ತನ್ನ ಹೊಟ್ಟಿ ಒಳಗೆ ಹಾಕಿಕೊಂಡು ನಗುವಂತ ಒಂದು ಭಕ್ತಿಯನ್ನು ಬೀರುವುದಕ್ಕಾಗಿ ಬಂದಿದ್ದಾನೆ ಸಿದ್ಧಲಿಂಗ. ಪ್ರಪಂಚ ಮಾಡುವುದಕ್ಕಾಗಿ ಬಂದಿಲ್ಲ, ಪ್ರಪಂಚದೊಳಗಿರುವಂತ ವ್ಯಸನವನ್ನು ಕಳಿಬೇಕಂತ ತಿಳ್ಕೊಂಡು ಯೋಗಿಯಾಗಿ ಬಂದಿದ್ದಾನೆ, ಸಿದ್ಧಲಿಂಗನಾಗಿ ಬಂದಿದ್ದಾನೆ, ಸಿದ್ಧ ಪುರುಷನಾಗಿ ಬಂದಿದ್ದಾನೆ, ವಿಭೂತಿ ಪುರುಷನಾಗಿ ಬಂದಿದ್ದಾನೆ. ಯಾರು? ಸಿದ್ಧಲಿಂಗ. ಮದುವೆ ಅನ್ನುವಂಥ ಮೂರಕ್ಷರವನ್ನು ಕೇಳಿದಾಗ ಹೃದಯದೊಳಗೆ ಸಿಡಿಲು ಬಡದಂತಾಯಿತು, ಸಾವಿರ ಚೇಳುಗಳು ಕಚ್ಚಿದಂತಾಯಿತು, ತ್ರಿಶೂಲವನ್ನು ತೆಗೆದುಕೊಂಡು ಚುಚ್ಚಿದಂತಾಯಿತು, ಹೃದಯಕ್ಕೂ ನೋವಾಗುತ್ತಾ ಇದೆ. ಹೇಳ್ತಾ ಇದ್ದಾನೆ, ಇವ್ವಾ ನೀ 100 ಮಾತು ಹೇಳಿದ್ರು ನಾ ಕೇಳುವೆ, ಇದೊಂದು ಮಾತನ್ನು ಬಿಟ್ಟು ನೀ ಕೇಳು ಅಂತಂದಾಗ, ಮಗ ನಿನಗೆ 9 ತಿಂಗಳು ಹೆತ್ತು ಜೋಪಾನ ಮಾಡಿನೋ, ತಂದೆ ತಾಯಿಗಳ ಮಾತು ಕೇಳಲಿಲ್ಲ ಅಂತಂದ್ಮೇಲೆ ನೀನು ನನ್ನ ಪಾಲಿನ ಮಗನಲ್ಲ. ಯವ್ವ ಅದನ್ನು ನಾನು ಮರ್ತೇಲಿ ಕುಂತೀನಿ, ಬಂತನಾಳದೊಳಗೆ ಅದನ್ನು ನಾ ಮರ್ತೇ ಕುಂತೀನಿ. ತಂದೆ ಯಾರು? ಶಂಕರ್ಲಿಂಗ. ತಾಯಿ ಯಾರು? ಶಂಕರ್ಲಿಂಗ. ಬಂಧು ಬಳಗ ಯಾರು? ಶಂಕರ್ಲಿಂಗ. ಶಂಕರಲಿಂಗನ ಪಾದವನ್ನು ನಾನು ನಂಬಿನಿ. ತಾಯಿ, ಹಡಿಯುವುದು ನಿನ್ನ ಧರ್ಮ ಆದರೆ ಸಲುವುದು ಆ ಒಂದು ಶಂಕರಲಿಂಗನ ಧರ್ಮ ಅದಕ್ಕೆ ಆ ಗುರುವಿನ ಪಾದದೊಳಗೆ ನಾ ಇರ್ತೀನಿ. ಏನಾದರೂ ಬಂಧು ಬಳಗ ತಾಯಿ ತಂದೆ ಅಂತಂದ್ರೆ ಅದು ಸಿದ್ಧಲಿಂಗನ ಹೊರತು ಅನ್ಯರಿಲ್ಲ ಅಂತ ನಾ ತಿಳ್ಕೊಂಡಿನಿ. ಯಾರು? ಶಂಕರಲಿಂಗನ ಹೊರತು ಮತ್ತೆ ಅನ್ಯರು ಯಾರು ಇಲ್ಲ ಅಂತ ನಾ ತಿಳ್ಕೊಂಡಿನಿ ಅಂತಂದಾಗ, ಯಾವಾಗ ಪದೇ ಪದೇ ಶಂಕರಲಿಂಗನ ಧ್ಯಾನವನ್ನು ಮಾಡುತ್ತಾ ಗುರುವಿನ ಸ್ಮರಣೆಯನ್ನು ಮಾಡುತ್ತಿರುವಂಥ ಈ ಸಿದ್ಧಲಿಂಗನ್ನ ಎಲ್ಲಿ ಹೋಗಬೇಕು ಅಂತಂದ್ರೆ ಅಲ್ಲೇ ಹೋಗಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ರು, ಆಯ್ತಪ್ಪ ನೀ ಮದುವೆ ಒಲ್ಲೆ ಅಂತಂದ ಮೇಲೆ ಆಯ್ತು ಅಂತ ತಿಳ್ಕೊಂಡು ನೇರವಾಗಿ ಎಲ್ಲಿಗೆ ಬಂದರು ಅಂತಂದ್ರೆ ಆ ತಂಗಿ ನಾಗಮ್ಮ ಮತ್ತು ಆ ಭೀಮಣ್ಣ ನೇರವಾಗಿ ಆ ಬಂತನಾಳದೊಳಗಿರುವಂಥ ಶ್ರೀಮಠದ ಒಡೆಯರಾಗಿರುವಂಥ ಶಂಕರಲಿಂಗನ ಪಾದಕ್ಕೆ ಬಂದು ಸಾಷ್ಟಾಂಗ ಹಾಕಿದರು. ಅವಾಗ ಗುರುಗಳು ಕೇಳ್ತಾ ಇದ್ರೆ, ನಾಗಮ್ಮ ಇದೇನಮ್ಮ? ಭೀಮಣ್ಣ ನಿನ್ನ ತಂಗಿ ಬಂದಾಳು, ತವರು ಮನೆಗೆ ಬಂದಾಳ, ತವರು ಮನೆ ಒಳಗೆ ಕಣ್ಣಾಗ ನೀರು ಹಾಕಬಾರ್ದು ಭೀಮಣ್ಣ, ಹಾಂಗ ನೀ ಕಾಯಿ ನಿನ್ನ ತಂಗಿನ ಅಂತಂದಾಗ, ಯಪ್ಪ ತಂಗಿ ಸುಖಿಯಾಗಿ ಇದ್ದಾಳೆ, ತಂಗಿಯ ಕಣ್ಣಾಗ ನೀರು ಬರಬಾರದು ಅಂತ ತಿಳ್ಕೊಂಡು ನಾನು ಅಪೇಕ್ಷೆ ಪಟ್ಟಿನಿ. ಕರೆ ನನ್ನ ತಂಗಿಯ ಮಗನಾಗಿರುವಂತ ಅಂದ್ರೆ ನಿಮ್ಮ ಶಿಷ್ಯನಾಗಿರುವಂತ ಸಿದ್ದಪ್ಪ ನಮ್ಮ ಕಣ್ಣಾಗ ನೀರು ತರ್ಸಾಕತ್ತಾನ. ಅವಾಗ ಅಂತಾರ ಶಂಕರಲಿಂಗರು, ಯಪ್ಪ ಸಿದ್ದಪ್ಪ ಈ ಧರೆಗೆ ಬಂದಾನಂತಂದ್ಮೇಲೆ ಅಳುವಂತ ಕಣ್ಣೀರು ಒರೆಸುವುದಕ್ಕಾಗಿ ಬಂದಾನ ಸಿದ್ದಪ್ಪ. ಇನ್ನೊಬ್ಬರ ಕಣ್ಣಾಗ ನೀರು ತರಿಸುವಂತ ನನ್ನ ಶಿಷ್ಯ ಸಿದ್ದಪ್ಪಲ್ಲ. ಏನು ಹೇಳಕತ್ತೀರಿ ನೀವು? ಯಪ್ಪ ಸತ್ಯದ ಮಾತು ಹೇಳಕತ್ತೀವಿ, ಆ ಸತ್ಯದ ಮರ್ಮವನ್ನು ಬಿಡಿಸಿ ಹೇಳ್ರಿ ಅಂತಂದಾಗ, ಅವಾಗ ನಾಗಮ್ಮ ತಾಯಿ ತನ್ನ ಸೆರಗಿನಿಂದ ಗುರುಗಳ ಪಾದವನ್ನು ತೊಳಿತಾ ಇದ್ದಾಳೆ. ಕಣ್ಣೀರಿನ ಪಾದವನ್ನು ತೊಳೆದು ಆ ಸೆರಗಿನಿಂದ ಆ ಒಂದು ಗುರುಗಳ ಪಾದದ ಮೇಲೆ ಬಿದ್ದಿರುವಂಥ ಕಣ್ಣೀರವನ್ನು ಒರೆಸುತ್ತಿರುವಾಗ ಆ ಕಣ್ಣೀರಿನ ಕಿಡಿಗಳನ್ನು ಕಂಡು ಕಣ್ಣೀರವನ್ನು ಕಂಡು ಶಂಕರಲಿಂಗಂತಾರೆ, ಮಗಳೇ ಯಾಕೆ ಅಳ್ತಾ ಇದೀಯ? ನೀ ಮಠಕ್ಕೆ ಬಂದಿ ಅಂತಂದ್ಮೇಲೆ ಅಳ್ಕೋತ ಬಂದಿರಬೇಕು, ನೀವು ಹೋಗಾಗ ನಕ್ಕೋತ ಹೋಗಬೇಕಾಗ್ಯದ ತಂಗಿ, ಯಾಕೆ ಅಳ್ತಾ ಇದ್ದಿ ಅಂತಂದಾಗ, ಏನೂ ಇಲ್ರಿಯಪ್ಪ ನಿಮ್ಮ ಪಾದ ನಂಬಿ ಬಂದೀನಿ. ಮುಪ್ಪಿನ ಕಾಲಕ್ಕೂ ಒಂದು ಆಶೆ ಅದ, ಅದು ಏನು ಅಂತಂದ್ರೆ ನಿಮ್ಮ ಆಶೀರ್ವಾದದಿಂದ ಎಲ್ಲವೂ ಕ್ಷೇಮ. ಒಂದು ಮಾತ್ರ ನನ್ನ ಕೊರತೆಯಾಗಿದೆ. ಏನು ಹೇಳುತ್ತಾಯಿ? ಜ್ವಾಳ ಬೇಕು, ಏನ ದವಸ ಧಾನ್ಯಗಳು ಬೇಕು, ಏನ ಬಂಗಾರ ಬೇಕು, ಏನು ಬೇಡು ಅಂತಂದಾಗ, ಯಪ್ಪ ಏನು ತಗೊಂಡು ಏನು ಮಾಡಲಿ? ಬಂಗಾರದಂಥ ಮಗನೇ ನೀವು ಕೊಟ್ಟಿ ಅಂತಂದ್ಮೇಲೆ ತಗೊಂಡು ಏನು ಮಾಡಲಿ? ಆ ಬಂಗಾರಕ್ಕೊಂದು ಸಿಂಗಾರ ಮಾಡಬೇಕಂತ ಅಪೇಕ್ಷೆ ಅದ. ಏನು ಹಂಗಂದ್ರೆ ಏನು ಅಂತಂದಾಗ, ಯಪ್ಪ
ತಾವು ದೊಡ್ಡ ಮಹಾತ್ಮರು ತಮ್ಮ ಪಾದದೊಳಗೆ ಎಲ್ಲ ತಿಳ್ಕೊಂಡಿರ್ತೀರಿ. ಕರೆ ಈ ನಾಗಮ್ಮನನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಕೇಳ್ತೀರಿ ಅಂತಂದ ಮೇಲೆ ಬಾಯಿ ಹೊಡೆದು ಹೇಳ್ತೀನಿ, ಅಪ್ಪ ನನ್ನ ಮಗನನ್ನು ಮದುವೆ ಮಾಡಬೇಕಂತ ಅಪೇಕ್ಷೆಗದ. ಮಗನ ಮದುವೆ ಮಾಡಬೇಕು, ಸೊಸೆಯನ್ನ ಕಾಣಬೇಕು, ಮೊಮ್ಮಕ್ಕಳನ್ನ ಕಾಣಬೇಕು. ಈ ಸೂರ್ಯ ಚಂದ್ರರು ಎಲ್ಲಿ ತನಕ ಇರ್ತಾರ ಅಲ್ಲಿ ತನಕ ಕಕ್ಕಳ ಮೇಲೆ ಒಳಗ ವಿಶ್ವಕರ್ಮರ ಮನೆತನ ಆ ಧ್ವಜದ ಪತಾಕಿಯನ್ನು ಹಾರಿಸಬೇಕಂತ ಸಂಕಲ್ಪ ಆಗ್ಯದಪ್ಪ. ಅದಕ್ಕೆ ನಿನ್ನ ಸನ್ನಿಧಾನಕ್ಕೆ ಬಂದೀನಿ. ಸಿದ್ದಪ್ಪ ಮದುವೆ ಒಲ್ಲೆ ಅಂತಾನ. ಅವಾಗ ಮಹಾತ್ಮರು ತಿಳ್ಕೊಂಡಿದ್ರು. ಮಹಾತ್ಮರು ಏನೋ ವಿಚಾರ ಮಾಡಿದ್ರು, ಮಠಕ್ಕೆ ಮರಿದೇವರು ಮಾಡಿಕೊಳ್ಳಬೇಕು, ಸಿದ್ದಪ್ಪನ ಒಂದು ಶಿಷ್ಯನನ್ನು ಮಾಡಿಕೊಳ್ಳಬೇಕು. ಸಿದ್ದಪ್ಪನಿಂದ ಶಂಕರಲಿಂಗ ಬಂತನಾಳದ ಹೆಸರು ಬರ್ತದ. ಬಂತನಾಳದ ಹೆಸರು ಎಲ್ಲದ ಅಲ್ಲಿ ಸಿದ್ದಪ್ಪನ ಹೆಸರು ಬರ್ತದಂತ ಬೆಟ್ಟ ಗುಡ್ಡದಷ್ಟು ಆಶೆಯನ್ನು ಹೊತ್ತುಕೊಂಡು ಕುಂತಿದ್ರು ಯಾರು? ಗುರುಗಳು. ಸನ್ಯಾಸಿಗಳು ಮಾಡಬೇಕಂತ ಗುರುಗಳ ಅಪೇಕ್ಷೆ, ತಾಯಿ ಅಪೇಕ್ಷೆ, ಸಂಸಾರಿಕನ ಮಾಡಬೇಕಂತ ತಾಯಿ ಅಪೇಕ್ಷೆ. ಇಬ್ಬರ ಮಧ್ಯದೊಳಗ ಸಿದ್ಧಲಿಂಗ ದುಃಖವನ್ನು ಪಡುತ್ತಾ ಇದ್ದಾನೆ. ಅವಾಗ ಒಂದು ಕ್ಷಣ ಮಾತ್ರ ಶಂಕರಲಿಂಗರು ಮೌನಕ್ಕೆ ಶರಣಾದರು. ಈ ಕಡೆ ಶಿಷ್ಯನ ಹಾದಿ ನೋಡಬೇಕು, ಭಕ್ತರ ಹಾದಿ ನೋಡಬೇಕು, ಭಕ್ತರ ಅಪೇಕ್ಷೆಯನ್ನು ತೀರಿಸಬೇಕು ವಿಚಾರ ಮಾಡುತ್ತಾ ಇದ್ದರೆ ಇಬ್ಬರಿಗೂ ಸಂತೃಪ್ತಿ ಆಗಬೇಕಲ್ಲ. ಗುರುಗಳಿಗೆ ಆನಂದ ಆಗಬೇಕು, ಭಕ್ತರಿಗೆ ಆನಂದ ಆಗಬೇಕು ಅಂತ ತಿಳ್ಕೊಂಡು ಸಿದ್ಧ ಅಂದರು. ಯಪ್ಪ ಅಂದ, ಏನಿಲ್ಲೋ ಮತ್ತು ಸಿದ್ಧನಾಗು. ಯಪ್ಪ ಸದಾ ಸಿದ್ಧನಾಗಿದ್ದೀನಿ, ನಿನ್ನ ಸೇವಾ ಮಾಡಬೇಕಂತ ತಿಳ್ಕೊಂಡು ನಾನು ಸದಾ ಸಿದ್ಧನಾಗೀನಿ. ಯಪ್ಪ ನೀ ಕರೆಯೋದು ಅಷ್ಟೇ ಬೇಕು ನನ್ನಪ್ಪ, ನಾ ಸದಾ ಸಿದ್ಧನಾಗೀನಿ. ಪಾರಮಾರ್ಥಕ ಸಿದ್ಧನಾಗದಿರೋ ಪ್ರಪಂಚಕ ಸಿದ್ಧನಾಗು. ಸದ್ಗತಿ ಪಡ್ಕೊಳ್ಳೋ ಸಲುವಾಗಿ ನೀನು ಸಿದ್ಧನಾಗಬೇಡ, ಸಂಸಾರಿಕ ನೀನಾಗು. ಸಂಸಾರಿಕ ನೀನಾಗು ಅಂತಂದಾಗ ಗುರುವೇ ಅಂತ ತಿಳ್ಕೊಂಡು ಗುರುಗಳ ಪಾದವನ್ನು ಗಟ್ಟಿಯಾಗಿ ಹಿಡಿತಾ ಇದ್ದಾನೆ ಯಾರು? ಆ ಸಿದ್ದಪ್ಪ. ಗುರುಗಳೇ, ಏನು ಅರಿಯದಂತ ನನ್ನ ತಾಯಿ, ಅರಿತಿರುವಂತ ನನ್ನ ಸೋದರ ಮಾವನಾಗಿರುವಂತ ಭೀಮಣ್ಣ ತಿಳಿಯದಂತೆ ಮಾತಾಡ್ತಾ ಇದ್ದಾರೆ. ಯಪ್ಪ ಅವರು ಮಾತಾಡಿದ್ದು ನನಗೆ ನೋವಾಗುತ್ತಾ ಇಲ್ಲ, ನೀವು ಮಾತನಾಡುವಂತ ನುಡಿ ನನ್ನ ಹೃದಯದೊಳಗ ಕಿಡಿಯಾಗಿ ಉರಿತಾ ಇದೆ. ಯಪ್ಪ ನಿಮ್ಮ ಪಾದ ಸೇವಾ ಮಾಡ್ಬೇಕಂತ ಬಂದಿನೋ ನನ್ನಪ್ಪ. ಆ ಸಂಸಾರ ಅನ್ನುವಂತ ಮಡುವಿನೊಳಗ, ಸಂಸಾರ ಅನ್ನುವಂತ ಜಂಜಾಟದೊಳಗ ನನ್ನನ್ನು ಸಿಲುಕದಿರಿಸು ತಂದೆ ಅಂತ ತಿಳ್ಕೊಂಡು ಆ ಗುರುವಿನ ಪಾದಕ್ಕೆ ಬೇಡಿಕೊಳ್ಳುತ್ತಿರುವಾಗ ಇತ್ತ ಕಣ್ಣೀರಿಡುವಂತ ನಾಗಮ್ಮ ತಾಯಿ, ಇತ್ತ ಸಿದ್ಧಲಿಂಗನು ಕಣ್ಣೀರಿಡ್ತಾ ಇದ್ದೋನೆ, ಈ ಕಡೆ ಆ ತಾಯಿಯನ್ನು ಕಣ್ಣೀರಿಡುತ್ತಾ ಇದ್ದಾಳೆ. ಕಣ್ಣೀರಿಡುತ್ತಿರುವಾಗ ಅವಾಗಂತ ಇದ್ದಾನೆ, ಯಪ್ಪ ಏನಾದರೂ ಹೇಳೋ ನನ್ನಪ್ಪ, ನಿನ್ನ ಪಾದದೊಳಗೆ ಎಲ್ಲವೂ ನಾ ಕಾಣುವೆ. ಆದರೆ ಇದು ಸಂಸಾರ ಅನ್ನೋದು, ಮದುವೆ ಅನ್ನೋದು, ಇದನ್ನು ಬಿಟ್ಟು ಹಾಕು ನನ್ನಪ್ಪ. ಯಪ್ಪ ನಿನ್ನ ಪಾದವನ್ನು ಗಟ್ಟಿವೆ ಅಂತ ತಿಳ್ಕೊಂಡು ಆ ಒಂದು ಸಿದ್ದಪ್ಪ ಬೇಡಿಕೊಂಡಾಗಲೂ ಕರುಣಾಮೂರ್ತಿ ಅಂತಾನ, ಇಬ್ಬರನ್ನು ನಾನು ತೇಲಿಸಬೇಕಾಗ್ಯದ. ಇಬ್ಬರನ್ನು ತೇಲಿಸಬೇಕು ಅಂತಂದ್ರೆ ನಾನು ಏನು ಹೇಳಬೇಕು ಅಂತ ತಿಳ್ಕೊಂಡು ಮೌನವಾದ ಯಾರು? ಗುರುಗಳು. ಮೌನವಾದಾಗ ಆಗ ಆ ಒಂದು ಸಿದ್ಧಲಿಂಗ ಬೇಡಿಕೊಳ್ತಾ ಇದ್ದಾನೆ, ದಾರಿ ತೋರು ಗುರುವೆ ನೀನು, ಮರುಳನಾಗಿ ಕುಳಿತೆ ನಾನು. ದಾರಿ ತೋರು ಗುರುವೆ ನೀನು, ಮರುಳನಾಗಿ ಕುಳಿತೆ ನಾನು. ಪಾರು ಮಾಡು ಭವಣಿಯಿಂದ, ಪಾರು ಮಾಡು ಭವಣಿಯಿಂದ. ಶಂಕರ ಗುರುವೆ ನೀನು, ಶಂಕರ
ದಾರಿ ತೋರು ದಾರಿ ತೋರು ಗುರುವೇ ಮರುಳನಾಗಿ ಕುಳಿತೆ ನಾನು ಭವಣೆಯಿಂದ ಪಾರು ಮಾಡೋ ಗುರುವೇ ಸದ್ಗುರುವೇ. ಶಿವ ಸಾಂಬಜೈ ನಮ ಪಾರ್ವತೀಶ್ವರ ಹರ. ದಾರಿ ತೋರೋ ಗುರುವೇ ಮರುಳನಾಗಿ ಕುಳಿತಿರುವೆ, ಪಾರು ಮಾಡು ಈ ಭವಣೆಯಿಂದ. ಈ ಸಂಸಾರ ಮದುವೆ ಅನ್ನುವಂತ ಭವಣೆಯಿಂದ ಏನನ್ನು ಪಾರು ಮಾಡು ಅಂತ ತಿಳ್ಕೊಂಡು ಗುರುಗಳ ಪಾದಕ್ಕ ತನ್ನ ಕಣ್ಣೀರದಿಂದ ಗುರುಗಳ ಪಾದ ಪೂಜೆಯನ್ನು ಮಾಡುತ್ತಾ ಇದ್ದಾನೆ. ತನ್ನ ಕಣ್ಣೀರಿನಿಂದ ಪತ್ರಿಗಳಂತೂ ತಿಳ್ಕೊಂಡು ಗುರುವಿನ ಪಾದಕ್ಕೆ ಸಾಷ್ಟಾಂಗ ಹಾಕಿ ಬೇಡಿಕೊಂಡಾಗ ಈ ಕಡೆ ತಾಯಿ ಒಂದು ದುಃಖ ನೋಡ್ತಾ ಇದ್ದಾನೆ. ಆ ಶಿಷ್ಯನಾಗಿರುವಂತ ಸಿದ್ಧಲಿಂಗನ ಒಂದು ದುಃಖವನ್ನು ಕಂಡಾಗ ಇವಾಗ ಹೇಳ್ತಾ ಇದ್ದಾರೆ, ನಾಗಮ್ಮ ಒಂದು 4 ದಿವಸ ಅವಕಾಶ ಮಾಡಿಕೊಡು, 4 ದಿವಸ ಅವಕಾಶ ಮಾಡಿಕೊಡು. ನೋಡ್ರಿ, ಯಾವುದೇ ಸಿಟ್ಟಾಗಲಿ ಏನಾದರೂ ವೈರಾಗ್ಯ ಬಂತು ಅಂತಂದ್ರೆ, ಸಿಟ್ಟಾಗಲಿ ವೈರಾಗ್ಯ ಆಗಲಿ ಬಂತು ಅಂತಂದ್ರೆ ಸ್ವಲ್ಪ ಸಮಾಧಾನ ಆಗಿರ್ಬೇಕಂತ್ರಿ. ಯಾವುದೇ ಆಗಲಿ ಪ್ರಸಂಗ ಬಂದಾಗ ಯಾವಾಗ ಇದ್ರ ನಡೆದಂತಂದ ಮೇಲೆ ಇದರಾಗಿ ಹೋಗಬಾರ್ದಂತ್ರಿ, ಸ್ವಲ್ಪ ಸರ್ಕೊಳ್ಬೇಕಂತ. ಸರ್ಕೊಂಡಾಗ ಮತ್ತದು ಎಂಥ ಘಟನೆಗಳು ಸಹ ಸ್ವಲ್ಪ ಆ ಒಂದು ಸಮಯದೊಳಗೆ ಅದು ಪಾರಾಗತ್ತದಂತ್ರಿ. ಯಾವುದೇ ಅಲ್ಲಿ ಸಿಟ್ಟಾಗಿರ್ಬೋದು, ಕೋಪ ಆಗಿರ್ಬೋದು, ತಾಪ ಆಗಿರ್ಬೋದು, ಅದು ಯಾವತ್ತೂ ಹಂಗೆ ಇರೋದಿಲ್ಲಂತ್ರಿ. ಆ ಕೋಪ ಬಂದಾಗ, ಸಿಟ್ಟು ಬಂದಾಗ ಸ್ವಲ್ಪ ಸಮಾಧಾನ ಇರಬೇಕಂತ್ರಿ. ಯಾಕೆ ಅಂತಂದ್ರೆ ನಾಗವ್ವ ಸಿಟ್ಟಿಗೆರ ಕತ್ತಳು, ಗುರುಗಳ ಮಾತನ್ನು ಮೀರ್ತಾನಂತಂದ ಮೇಲೆ ಸಿದ್ಧಲಿಂಗ ಸಿಟ್ಟಿಗೆದ್ದ. ಸಿದ್ಧ, ಏನ ಮಾತಾಡ್ತಾ ಇದ್ದೀಯೋ, ಎಲ್ಲಿ ನಿಂತೀರಿ, ಎಲ್ಲಿ ಕುಂತೀರಿ, ಯಾರ ಮುಂದೆ ನಿಂತೀರಿ ಅಂತ ತಿಳ್ಕೊಂಡು ಅರುವುದಲ್ಲೋ ಸಿದ್ದಪ್ಪ, ಎಂಥ ನೀನು ಎಂಥ ಮಗನನ್ನು ಹಡೆದೀನಿ ಅಂತ ತಿಳ್ಕೊಂಡು ಸಿಟ್ಟಾಗಿ ನುಡಿದಾಗ ಅವಾಗ ಶಂಕರಲಿಂಗ ಗುರುಗಳಂತಾರ, ತಾಯಿ ಸಮಾಧಾನವಾಗಿರು, ಸಿಟ್ಟು ತನ್ನ ಬೈರಿ ಶಾಂತಿ ಪರರ ಬೈರಿ ಅಂತ. ಸಿಟ್ಟು ನಮ್ಮನ್ನೇ ತಿಂತದಂತ್ರಿ. ಸಿಟ್ಟಿನ ಕೈ ಒಳಗೆ ಬುದ್ಧಿ ಕೊಟ್ರ ಇಡೀ ನಮ್ಮ ಜೀವನವನ್ನೇ ಸರ್ವನಾಶ ಆಗತ್ತದಂತ್ರಿ. ಯಾರೋ ಒಬ್ಬ ಹೆಣ್ಮಗಳು, ಬಡ ಹೆಣ್ಮಗಳು ಬಡತನ, ಗಂಡ ಇನ್ನೊಬ್ಬರ ಮಗಳು ಕೂಲಿ ಮಾಡ್ತಿದ್ದ, ಹೆಣ್ತಿನ ಇನ್ನೊಬ್ಬರ ಮಗಳು ಕೂಲಿ ಮಾಡ್ತಿದ್ದಳು. ಕೂಲಿ ಮಾಡಿ ಬದುಕುವಂಥ ಸ್ಥಿತಿ ಒಳಗೆ ಯಾರೋ ಒಬ್ಬ ಆ ಹೊಲದಾಗ ದುಡಿದಿರುವಂಥ ಮಾಲಕ ಒಂದು 100 ರೂಪಾಯಿ ನೋಟ್ ತಂದು ಆ ಹೆಣ್ಮಗಳಿಗೆ ಕೊಡ್ತಾನೆವ್ವ, ಹೊಲದಾಗ ದುಡಿದಿದ್ದಿ, ಇನ್ನು ಕೂಲಿ ತಗೋ ಅಂತಂದಾಗ ರೊಟ್ಟಿ ಮಾಡ್ತಿದ್ದಳು ಆ ಹೆಣ್ಮಗಳು. ರೊಟ್ಟಿ ಮಾಡುವಾಗ ಆ ದುಡ್ಡು ಏನು ಮಾಡಿದಳು, ಅಲ್ಲೇ ಇಟ್ಲು, ಒಲಿ ದಂಡಿಗಿಟ್ಲು. ಆಮೇಲೆ ಇಟ್ರಾಯ್ತು ಅಂತ ತಿಳ್ಕೊಂಡು ರೊಟ್ಟಿ ಮಾಡಕತ್ತೀನಿ ಅಂತ ತಿಳ್ಕೊಂಡು ಆ 100 ರೂಪಾಯಿ ನೋಟನ್ನು ಅಲ್ಲೇ ಇಟ್ಲು. ರೊಟ್ಟಿ ಮಾಡ್ಲಕ್ಕತ್ತಳು. ಆ ಮನೆಯಾಗ ಒಂದು 7 ತಿಂಗಳಿನ ಕೂಸಿತ್ತು. ಆ ಕೂಸು ಅವನ ಬಳಿ ಆಡ್ಕೊಂತ ಬಂತು. ಆ ಕೂಸು ಏನು ಮಾಡ್ತೀರಿ, ಅದಕ್ಕೇನು ಗುರ್ತು, ದುಡ್ಡು ನೋಟ್ ಅಂತ ಏನು ಗುರ್ತು. ಆ ನೋಟು ತಗೊಂಡು 100 ರೂಪಾಯಿ ನೋಟು ತಗೊಂಡು ಹೋಗಿ ಅದು ಏನು ಮಾಡ್ತೀರಿ, ಏನು ಅವು ರೊಟ್ಟಿ ಮಾಡಕತ್ತಿರ ಒಲಿ, 2 ಒಲಿದ್ದು, ಒಂದು ಒಲಿ ಮೇಲೆ ರೊಟ್ಟಿ ಮಾಡಕತ್ತಳು, ಇನ್ನೊಂದು ಒಲಿ ಮೇಲೆ ಏನೋ ಇಟ್ಟಿದ್ದಳು. ರೊಟ್ಟಿ ಕಡೆ ಲಕ್ಷ್ಯ ಇತ್ತು ವಿನ ಮಗನ ಕಡೆಗೂ ಲಕ್ಷ್ಯ ಇದ್ದಿದ್ದಿಲ್ಲ. ಆ 100 ರೂಪಾಯಿ ನೋಟ್ ಇತ್ತು ಕರೆ, ಆ ನೋಟಿನ ಕಡೆ ಲಕ್ಷ್ಯ ಹೋಗಿತ್ತು. ರೊಟ್ಟಿ ಮಾಡಿ 4 ರೊಟ್ಟಿ ಮಾಡಿ ಗಂಡ ಉಣಿಸಿ ನಾನು ದುಡಿಲಾಕ ಹೋಗಬೇಕಂತ ಆ ದುಡಿಯುವಂಥ ಗುಂಗಿನೊಳಗೆ ಏನು ಮಾಡ್ತಿದ್ದಳು, ರೊಟ್ಟಿ ಒಳಗೆ ಗದ್ದಲಾಗಿದ್ದಳು. ಆ ಕೂಸು ಏನು ಮಾಡ್ತೀರಿ, ಆ 100 ರೂಪಾಯಿ ತಗೊಂಡು ಹೋಗಿ ಒಲೆ ಒಳಗೆ ಹೋಗಿತ್ರಿ. ಯಾವಾಗ 100 ರೂಪಾಯಿ ನೋಟು ಒಲೆ ಒಳಗೆ ಬಿದ್ದಾಗ ನೋಡಿದ್ರೊಳಗೆ ನೋಟು ಸುಟ್ಟು ಹೋಯ್ತು. ಹೆಣ್ಮಗಳಿಗೆ ಸಿಟ್ಟು ಬಂತು. ಈ 100 ರೂಪಾಯಿ ಸಲುವಾಗಿ 10 ದಿನ ಅವರು ಹೊಲ್ದಾಗ ದುಡಿದು ಬಂದೀನಿ, 100 ರೂಪಾಯಿ ನೋಟು ಸುಟ್ಟಿ ಅಂತ ತಿಳ್ಕೊಂಡು ಸಿಟ್ಟಿನೊಳಗೆ ಏನು ಮಾಡಿದಳ್ರಿ, ಆ 7 ತಿಂಗಳದ ಕೂಸು ತಂದು ಒಲಿ ಒಳಗೆ ಹೋಗುದಳ್ರಿ. 7 ತಿಂಗಳಿನ ಕೂಸು ಆ ಒಲಿ ಒಳಗೆ ಹೋಗದಾಗ
ಹಿಂಗೆ ಯಾವ ರೀತಿ ನೋಟು ಸುಟ್ಟ್ಯಾದ ಹಂಗೆ ನೀ ಸುಡಬೇಕಂತ ತಿಳ್ಕೊಂಡು ನೋಡ್ಕೊತ ನಿಂತಳು ಸಿಟ್ಟಿನೊಳಗ. ಆ ದೇಹವನ್ನು ಸುಟ್ಟು ಕರಕಾಯಿತು. ನೋಟ್ ಹೆಂಗ ಕರಕಾಗಿತ್ತು ಹಂಗೆ ನೀ ಸುಡಬೇಕಂತ ತಿಳ್ಕೊಂಡು ಆ ಮಗನು ಒಗದಾಗ ಎಲ್ಲ ದೇಹಗಳು ಸುಟ್ಟುಕೊಂಡು ಅದು ಕಟ್ಟಿಗೆ ಕೊಡ್ಡಾದಂಗಾಯ್ತು. ಅದೇ ಸಮಯಕ್ಕೆ ಗಂಡ ಬಂದು ನೋಡ್ತಾನ, ಈ ಕಡೆ ರೊಟ್ಟಿ ಕಾಣ್ತಾನ, ಈ ಕಡೆ ಒಂದು ಒಲಿ ಒಳಗ ಕೂಸು ಬಿದ್ದು ಹೊರಡಾಡ್ತಾ ಸುಟ್ಟು ಕರಕಾಗೋದನ್ನು ನೋಡಿದ. ಏನು ನಡೆದದು ಹುಚ್ಚಿ, ಏನು ಮಾಡಾಕತ್ತಿ ಅಂತಂದಾಗ, ಏನೂ ಇಲ್ರಿ, 10 ದಿನ ಅವ್ರು ಹೊಲ್ದಾಗ ದುಡಿದು ಬಂದೀನಿ, ಹಗಲು ರಾತ್ರಿ ಅನ್ನೋದು ದುಡಿದು ಬಂದೀನಿ. ಆ ತಂದಿರುವಂತ ನೋಟನ್ನ ಸುಟ್ಟಾದ, ಅದು ನೋಟ್ ಹೆಂಗ ಸುಟ್ಟಾದ ಇದನ್ನ ಹಂಗ ಸುಡಲಿ ಅಂತ ತಿಳ್ಕೊಂಡು ಒಲ್ಲೆ ಒಗದೀನಿ ಅಂತಂದಾಗ ಗಂಡಗೆ ಸಿಟ್ಟು ಬಂತು. ಮದುವೆಯಾಗಿ 12 ವರ್ಷ ಆಗಿತ್ತು. ಕಂಡು ದೇವರಿಗೆ ಆ ಹರಕೆಯನ್ನು ಹೊತ್ತಾಡದೇವಿ. ಆ ಇದ್ದಪ್ಪ ಮಗನನ್ನು ನೀವು ಒಲೆ ಒಳಗೆ ಒಗದಿ ಅಂತಂದ ಮೇಲೆ ತಡೆ ಅಂತ ತಿಳ್ಕೊಂಡು ಏನು ಮಾಡಿದನ್ರಿ, ಅವನು ಸಿಟ್ಟಿನೊಳಗಿದ್ದ. ಅವನು ಒಂದು ಸಿಟ್ಟಿನೊಳಗಿದ್ದ. ಎಲ್ಲ ನೀನು ಆ ಕೂಸನ್ನು ಒಗದು ನೀನು ಬೆಂಕಿ ಹಚ್ಚಿ ಅಂತಂದ ಮೇಲೆ ನಿನಗೂ ಬೆಂಕಿ ಹಚ್ಚುತ್ತೇನೆ ಅಂತ ತಿಳ್ಕೊಂಡು ಆ ಹೆಂಡತಿಗೂ ಬೆಂಕಿ ಹಚ್ಚಿದನ್ರಿ. ಹೆಂಡತಿ ಪ್ರಾಣನು ಹೋಯ್ತು, ಹೆಂಡತಿ ಮಕ್ಕಳು ಹೋಗ್ಯಾರ ಅಂತಂದ್ಮೇಲೆ ನಾ ಏನು ಮಾಡಬೇಕು ಅಂತ ತಿಳ್ಕೊಂಡು ಅವನು ಉರಿ ಹಚ್ಚಿಕೊಂಡು ಸತ್ತು ಹೋದ. ಇದಕ್ಕೇನು ಕಾರಣ? ಸಿಟ್ಟು ನಮ್ಮನ್ನೇ ತಿನ್ನತದಂತ್ರಿ. ಸಿಟ್ಟು ಬಂದಾಗ ಸಮಾಧಾನ ಆಗಬೇಕಂತ್ರಿ. ಯಾಕಂತಂದ್ರೆ ಜಗತ್ತಿನೊಳಗೆ ಹಾಳಾಗಿದ್ದು ಉಣ್ಣುವುದು ತಿನ್ನುವುದಕ್ಕಾಗಿ ಅಲ್ರಿ. ದ್ವೇಷ, ಮೋಸ, ವಂಚನೆ, ಸಿಟ್ಟು ಇದೆಲ್ಲ ಕೈ ಒಳಗೆ ಬುದ್ಧಿಯನ್ನು ಕೊಟ್ಟಿವಿ. ಬುದ್ಧಿಯನ್ನು ಕೊಟ್ಟ ಸಲುವಾಗಿ ಎಲ್ಲ ಸರ್ವನಾಶ ಮಾಡ್ತದಂತ್ರಿ. ಅದಕ್ಕೆ ವೈರಿ ಆ ಒಂದು ಏನು ಸಿಟ್ಟು ಬಂದಾಗ ಸಮಾಧಾನವಾಗಿರ್ಬೇಕಂತ್ರಿ. ಸಿಟ್ಟು ನಮ್ಮನ್ನೇ ತಿಂತದಂತ್ರಿ. ನಾಗಮ್ಮ ಸಿಟ್ಟಿಗೆರೆ ಕತ್ತಳು ಮಗನ ಒಂದು ಇದು ಕಂಡು, ನೋವನ್ನು ಕಂಡು ಹೆಣ್ಮಗಳೊಬ್ಬ ಹೆಣ್ಮಗಳು ಪುಟ್ಟಿ ಹಣ್ಣು ಹೋಗ್ತಿದ್ದಂತ್ರಿ. ಪುಟ್ಟಿ ಹಣ್ಣು ಗುರ್ತಲ್ರಿ, ಪುಟ್ಟಿ ಹಣ್ಣು. ಆ ಪುಟ್ಟಿ ಹಣ್ಣು ಓಳುವಾಗ ಎಲ್ಲಿ ಸಿಹಿ ಇರ್ತದ ಅಲ್ಲಿ ನೊಣಗಳು ಇರ್ತಾವಂತ್ರಿ. ಆ ಪುಟ್ಟಿ ಹಣ್ಣು ಓಳುವಾಗ ನೊಣಗಳು ಬರಕತ್ತುವಂತ್ರಿ. ಆ ರಸ ತಿನ್ನುದು ಆಕೇನು ಪುಟ್ಟಿ ಹಣ್ಣು ಓಳ್ತಿದ್ದಳ್ರಿ, ಪುಟ್ಟಿ ಹಣ್ಣು ಓಳುವಂಥ ಹೆಣ್ಮಗಳು ಮೂಗಿನ ಮೇಲೆ ಹೋಗಿ ಕುಡ್ತಿತ್ತದು ನೊಣ. ಈ ಹೆಣ್ಮಗಳಂತಾಳ, ನಾ ಭಾಳ ಸಿಟ್ಟಿನಕ್ಕಿದ್ದೀನಿ ನೊಣ, ನನ್ನ ಹೆಸರು ಮೊದಲಿಗೆ ಪುಟ್ಟವ್ವ ಅಂತ ಕರಿತಿದ್ರು. ಮಂದಿ ಹಗಲೆಲ್ಲ ಸಿಟ್ಟು ಮಾಡ್ಕೊಳ್ಳೋ ಸಲುವಾಗಿ ಸಿಟ್ಟವ್ವ ಅಂತ ತಿಳ್ಕೊಂಡು ಕರೆಯಕತ್ತಾರ. ನೀನು ಹಣ್ಣು ತಿನ್ನೋದು ರಸ ತಿನ್ನೋದು ಹೋಗಿ ನನ್ನ ಮೂಗಿನ ಮೇಲೆ ಬಂದು ಕುಂದ್ರಾಕತ್ತಿದಿ, ನೋಡು ಅಂತಾಳ. ಅದಕ್ಕೇನು ಗುರ್ತಾಗ್ತ ನೊಣಕ್? ಈಕೆ ರಗಡೆ ಹೇಳಿದ್ರು, ಕೈಲೇ ಹೊಡ್ಕೊಂಡು ಎಲ್ಲ ಹೊಡ್ಕೊಂಡು ಅದ ಮತ್ತೆ ಬರೋದು ತಿನ್ನೋದು ಕುಂದ್ರ ಅಲ್ಲಿಂದ್ರ ಕುಂತ. ಇದಕ್ಕೆ ಹಿಂಗಾದ್ರೆ ಕೇಳಲ್ಲ ಮಾತಂತ ತಿಳ್ಕೊಂಡು ಏನು ಇಳಿಗಿತ್ತಲ್ರಿ, ಆ ಇಳಿಗಿ ತೊಗೊಂಡು ಹಿಂಗೆ ಎತ್ತಲು ಕೈ, ಅದು ಮೂಗಿನ ಮೇಲೆ ಕುಂತಿತ್ತು ನೊಣ. ಈಕೆ ಸಿಟ್ಟವಂತ ನೋಡನ್ನ ಕೈಯಾಗ ಏನದ ಒಣಕಿ ಓಬೋವಾಗಿ ನಾನು ಕಿತ್ತೂರಾಣಿ ಚೆನ್ನಮ್ಮಾಗಿನ ಕೈಯಾಗೇನದು ನೋಡು. ಈಗ ಈಳಿಗೆ ಅದು ಹರಿತವಾದ ಈಳಿಗೆ, ನೀ ನನ್ನ ಕೈಯಾಗೆ ಸಿಕ್ಕಿ ಸಣ್ಣ ಪುಡಿ ಮಾಡಿ ಹಂಚಿನ ಮೇಲೆ ಹಾಕಿ, ಒಳ್ಳೆಣ್ಣೆ ಹಾಕಿ, ಕರಿಬೇವು ಹಾಕಿ, ಕೊತ್ತಂಬರಿ ಹಾಕಿ ಘಮ 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 ಮಾಡಿ ನೀನು ನುಂಗ್ತೀನಿ ಅಂತಾಳೆ ಈಕಿ ಹೆಣ್ಣುಮಗಳು. ಈಕಿ ಏನು ಕೈಯಾಗ ಕಿತ್ತೂರಾಣಿ ಚೆನ್ನಂಬಿದ್ರಿ ಏನು ಅದಕ್ಕೇನು ಗುರ್ತು ನೋಡಕ್ಕೆ. ಯಾವಾಗ ಹೀಗೆ ಕೈ ಎತ್ತಾಗ ಆ ಹಣ್ಣಿಗೆ ಹತ್ತಿರುವಂಥ ರಸ ಏನು ಇಳಿಗೆ ಹತ್ತಿತ್ತಲ್ರ, ಆ ರಸ ಅಲ್ಲೇ ಮೂಗಿನ ಮೇಲೆ ಬಿತ್ತು, ತಟ 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 ಅಲ್ಲೇ ಸೂರಕತ್ತಿ. ನೋಡ ಅಂಥದ್ದು ಎಷ್ಟು ಪುಣ್ಯವಂತ ನಾನು. ಕೆಳಗೆ ಹೋಗಿ ಹಣ್ಣು ತಿನ್ಬೇಕಾಗಿತ್ತು, ಈಕಿ ಸಿಟ್ಟೆವ ಇಲ್ಲೇ ಕೊಡಕತ್ತಾಳ ಅಂತ ತಿಳ್ಕೊಂಡು ಅದಕ್ಕೆ ಕಾಯಂ ಅಲ್ಲೇ ಜಾಗ ಮಾಡಿತ್ತು. ಈಕಿ ರಗಡೆ ಹೇಳಿದಳು, ನಾನು ನೋಡಿ ಹಾಂಗಿದ್ದೀನಿ ಹಿಂಗಿದ್ದೀನಿ, ಅದಕ್ಕೇನು ಗುರ್ತು. ನೀ ಹಿಂಗಾದ್ರೆ ಹೇಳೋದು ಕೇಳೋದಿಲ್ಲ ಅಂತ ತಿಳ್ಕೊಂಡು ತಡಿ ಅಂತ ತಿಳ್ಕೊಂಡು ಹಿಂಗೆ ಎತ್ತಿದಳ್ರಿ. ಎತ್ತಿ ಆ ನೊಣ ಹೊಡಿಬೇಕಂತ ನೊಣ ಹಾರಿ ಹೋಯ್ತು, ಮೂಗು ಕತ್ತರಿಸ್ಕೊಂಡು ಮುಕ್ತು ಹೋಯ್ತು, ಮುಕ್ಕು ಹೋಯ್ತು. ಅಂದ್ರೆ ಮೂಗ ನೊಣ ಏನ್ರಿ ಮೂಗೆ ಕತ್ತರಿಸಿ ಹೋಯ್ತು ಅಂದಳು. ಯಾರ್ದು ಹೋಯ್ತ್ರಲ್ಲಿ? ಆ ಹೆಣ್ಣಮಗಳಿದು ಹೋಯ್ತು ಮೂಗು. ಯಾಕೆ ಅಂತಾರೆ
ಸಿಟ್ಟು ನಮ್ಮನ್ನೇ ತಿನ್ನುತ್ತದ. ಸಿಟ್ಟು ಬಂದಾಗ ಸಮಾಧಾನವೂ ಇರಬೇಕಂತ್ರಿ. ಯಾರಿಗೆ ನಿಮಗೂ ಬರ್ತದೆ, ನಮಗೂ ಬರುತ್ತೆ, ಎಲ್ಲರಿಗೂ ಬರ್ತದೆ ಸಿಟ್ಟು. ಸಿಟ್ಟು ಬಂದಾಗ ಸಮಾಧಾನ ಆಗಬೇಕಂತ. ಹಾಗೆ ನಾಗಮ್ಮ ಸಿಟ್ಟಿಗೇರಿದ್ದು ಕಂಡು ಕರುಣಾಮೂರ್ತಿಯಾಗಿರುವಂಥ ಶಂಕರಲಿಂಗ ಗುರುಗಳಂತರ, ತಾಯಿ ಸಮಾಧಾನವಾಗಿರು, ಒಂದು 4 ದಿವಸ ನನಗೆ ಅವಕಾಶ ಮಾಡಿಕೊಡು. ಕಾದಿದ ಕಬ್ಬಿಣ ಸ್ವಲ್ಪ ಇರಲಿ, 4 ದಿವಸ ತಡಿ ಅಂತ ತಿಳ್ಕೊಂಡು ಸಮಾಧಾನ ಮಾಡಿ ಕಳಿಸಿದರು. 4 ದಿವಸ ಅಲ್ರಿ, 4 ತಾಸು ದಾಟಿದ್ರೆ ಸಾಕು ಸಮಾಧಾನ ಬಂದ್ಬಿಡ್ತಾರೆ, ಸಿಟ್ಟು ಇಳಿದು ಬಿಡ್ತದೆ. ಆ ಸಮಯಕ್ಕೂ ಸ್ವಲ್ಪ ನಾವು ಸಮಯ ಕೊಡಬೇಕು. ಹೀಗಿರುವಾಗ ಆ ಒಂದು ಸಿದ್ಧಲಿಂಗ ಸಮಾಧಾನಿಯಾದ. ಅಂದ್ರೆ ಗುರುಗಳು ನನ್ನನ್ನು ಪಾರು ಮಾಡಿದರು ಅಂತ ತಿಳ್ಕೊಂಡು ಸಮಾಧಾನದಿಂದ ಪೂಜೆಯನ್ನು ಮಾಡ್ತಾ ಇದ್ದ, ಗುರುಗಳ ಸೇವೆ ಮಾಡ್ತಾ ಇದ್ದ. ಗುರುಗಳಿಗೆ, ಸಿದ್ದಪ್ಪರಿಗೂ ಆನಂದ, ಗುರುಗಳಿಗೂ ಆನಂದ. ಗಂಟೆ ನಾದ ಶಬ್ದ, ಆ ಢಮರುಗಳು ಆ ಒಂದು ಮಠದೊಳಗ ಓಂಕಾರದ ನಾದದಿಂದ ಕುಡಿತು. ಆ ಓಂಕಾರ ನಾದದಿಂದ ಕಂಡಿರುವಂತ ಶಂಕರಲಿಂಗ ಗುರುಗಳು ಅಂತಾರ, ಕಬ್ಬಿಣ ಹೀಗೆ ಕಾದಿದೆ ಅಂತ ತಿಳ್ಕೊಂಡು, ಗುರುವೇ ಆನಂದ ಆಗ್ಯದ, ನನಗೆ ಆನಂದ ಆಗ್ಯದ. ಗುರುಗಳೇ, ನಿಮ್ಮ ಪಾದ ಧೂಳದೊಳಗೆ ನನ್ನ ಆನಂದ ಆಗ್ಯದ. ಯಪ್ಪ, ನಿನ್ನ ಧೂಳು ಇದು ಅಂಗಾರ ಅಂತ ತಿಳ್ಕೊಂಡು ಮೈ ತುಂಬ ಹಚ್ಚಿಕೊಳ್ಳುವಾಗ, ಅಲ್ಲೋ ಅದು ಅಂಗಾರ ಅದ, ಬಂಗಾರ ಆಗಬೇಕು ಅಂತಂದ್ರೆ ನೀನು ಶೃಂಗಾರ ಅನ್ನುವಂಥದ್ದು ಮಾಡಿಕೊಳ್ಳಬೇಕು. ಅವಾಗ ಮತ್ತೆ ಬಂತು. ಮತ್ತೆ 4 ದಿನ ಆಗೋದ್ರೊಳಗೆ ಅವ್ರು ಬಂದ್ರು, ನಾಗಮ್ಮ ಬಂದ್ರು, ಮತ್ತು ಭೀಮಣ್ಣ ಬಂದ್ರು. ಯಪ್ಪ ಏನಂತಾನ ಸಿದ್ದಪ್ಪ ಸದಾ ಸಿದ್ಧನಾಗಿದ್ದಾನೆ. ಅಲ್ಲೋ ನಿಮ್ಮವ್ ಬಂದಾಳು, ಮತ್ತೆ ಏನಾದ್ರು ಉತ್ತರ ಹೇಳು. ಗುರುವಿಗೆ ಉತ್ತರ ಹೇಳ್ತಿದಿ ಕರೆ, ಸಮರ್ಥವಾಗಿರುವಂತ ಗುರುನು ಶ್ರೇಷ್ಠ, ತಾಯಿನೂ ಶ್ರೇಷ್ಠ ಅದಳು. ನೀನು 9 ತಿಂಗಳು ಹೊತ್ತು ಜೋಪಾನ ಮಾಡಿರುವಂತ ತಾಯಿಯನ್ನ ಮಾತು ಪಾಲಿಸಿದ್ಯಾದ್ರೆ ಗುರುಗಳ ಮಾತನ್ನು ಪಾಲಿಸದಂತೆ. ತಾಯಿಗೆ ನೀನು ವಿರುದ್ಧವಾದರೆ ಗುರುಗಳಿಗೆ ನೀವು ವಿರುದ್ಧನಾಗುತ್ತೀಯೋ. ಗುರು ಬೇಕು, ತಾಯಿನೂ ಬೇಕು ಅಂತಾರೆ. ಗುರುತಾಯಿಯ ಸೇವೆಯನ್ನ, ಗುರುತಾಯಿ ಮಾತನ್ನು ನೀನು ಪಾಲಿಸಬೇಕು. ಗುರುವಿನ ಮಾತನ್ನು ಪಾಲಿಸಬೇಕು, ತಾಯಿ ಮಾತನ್ನು ಪಾಲಿಸಬೇಕು. ಸಿದ್ಧನಾಗು. ಇದರಿಂದ ಮತ್ತೊಂದು ಏನಾದರೂ ನುಡಿದಿದೆಯಾದರೆ ಪರಮಾತ್ಮ ಅನ್ನೋದ್ರೊಳಗೆ ಆ ತಾಯಿ ಏನ ಅಂದಳು, ಶಂಕರಲಿಂಗನ ಆಣಿ ನೀನು ಮದುವೆ ವಲ್ಯ ಅಂತ ಶಂಕರಲಿಂಗನ ಆಣಿ ಅಂತ ಅಂದಳು. ಯಾವಾಗ ಆಣಿ ಇಟ್ಟಿವಿ ಅಂತಂದ್ಮೇಲೆ ಎಲ್ಲದಕ್ಕೂ ಸಮಾಧಾನ ಆಗಿಬಿಟ್ಟ. ಯವ್ವ, ಇಲ್ಲಿ ತನಕ ಏನು ನುಡಿದಿವಿ ಅದನ್ನು ಸಹಿಸಿಕೊಂಡಿರುವೆ, ಆದರೆ ಆಣಿ ಇಟ್ಟಿದ್ದಿ ತಾಯಿ. ನಮ್ಮ ಅಪ್ಪನ ಆಣಿ ಇಟ್ಟರೆ ನನಗೆ ಚಿಂತೆ ಇರಲಿಲ್ಲ, ನಮ್ಮ ತಮ್ಮನ ಆಣಿ ಇಟ್ಟರೆ ನನಗೆ ಚಿಂತೆ ಇರ್ತಿರ್ಲಿಲ್ಲ. ಎನ್ನ ಉದ್ಧಾರ ಮಾಡುವಂಥ ಗುರುನಾಥನ ಆಣಿ ಮಾಡಿ ಅಂತಂದ ಮೇಲೆ, ಗುರುವೇ ಏನು ಮಾಡಲಿ, ಶಿವನಿಚ್ಛೆ ಆಗಲೋ ಸಿದ್ಧ, ನೀನು ಸದಾ ಸಿದ್ಧನಾಗಿರು. ಆಯ್ತು ಗುರುವೆ ಅಂತ ತಿಳ್ಕೊಂಡು ಒಪ್ಪಿಕೊಂಡ. ಯಾರೀ? ಸಿದ್ಧಲಿಂಗ. ಅನೇಕ ರೀತಿಯಿಂದ ಹೇಳ್ತಾ ಇದ್ದಾರೆ. ಯಾರು? ಶಂಕರಲಿಂಗ ಗುರುಗಳು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅಣ್ಣ ಬಸವಣ್ಣನವರು ಸಂಸಾರದೊಳಗಿದ್ದು, ಸಿದ್ಧ ಕೇಳು, ಅಣ್ಣ ಬಸವಣ್ಣನವರು ಒಬ್ಬರಲ್ಲ 2 ಹೆಂಡ್ರಿದ್ರು. ಒಬ್ಬಕ್ಕೆ ನೀಲಾಂಬಿಕೆ, ಇನ್ನೊಬ್ಬಕ್ಕೆ ಗಂಗಾಂಬಿಕೆ. ಅಂತ ಗಂಗಾಂಬಿಕೆ ನೀಲಾಂಬಿಕೆ ಸಂಸಾರದೊಳಗಿದ್ದು ಗೆದ್ದು ಹೋಗ್ಯಾನೋ. ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ಯಾರ. ನೀನು ಜಯವನ್ನು ಕಾಣಬೇಕು ಅಂತ ಸಂಸಾರದೊಳಗೆ ಕಾಣಬೇಕು, ಪ್ರಪಂಚದೊಳಗೆ ಕಾಣಬೇಕು, ನೀ ಮದುವೆ ಆಗಲೇಬೇಕು ಅಂತ ತಿಳ್ಕೊಂಡು ಒಪ್ಪಿಕೊಂಡು ಹೇಳಿದಾಗ, ಮಹಾತ್ಮರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಹೇಳಿದಾಗ ಅವಾಗ ಶಿಷ್ಯ ಒಪ್ಪಿಕೊಂಡ. ಹೀಗಿರುವಾಗ ನನ್ನ ಶಿಷ್ಯನಿಗೆ ನಾನೇ ಕನ್ಯೆಯನ್ನು ಶೋಧನೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಆ ನಾಗಮ್ಮ ಆಗಿರ್ಬೋದು, ಭೀಮಣ್ಣ ಆಗಿರ್ಬೋದು, ಗುರುಗಳ ಪಾದಕ್ಕೆ ಹೇಳ್ತಾ ಇದ್ರಿ, ಅಪ್ಪ ಗುರುಗಳೇ, ನೀವೇ ನಿಮ್ಮ ಶಿಷ್ಯನಿಗೆ ಓರ್ವ ಕನ್ಯೆಯನ್ನು ತೆಗೆದು ನೀವೇ ಮದುವೆ ಮಾಡಬೇಕು ಅಂತಂದಾಗ, ಆಯ್ತು ಅಂತ ತಿಳ್ಕೊಂಡು ಗುರುಗಳು ಕನ್ಯೆಯನ್ನು ಶೋಧನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಿದ್ಧಲಿಂಗನಿಗೆ ತಕ್ಕ ಸತಿಯಾಗಬೇಕು,
ತಕ್ಕ ಹೆಂಡತಿ ಆಗಬೇಕು. ಆ ಒಂದು ಸಿದ್ಧಲಿಂಗನ ಒಂದು ಆಶೆಯಂತೆ ನಡೆದುಕೊಳ್ಳುವಂಥ ಸತಿಯನ್ನ, ಹೆಣ್ಣನ್ನ, ಕನ್ಯೆಯನ್ನು ನೋಡಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಮುಸುಳೆ ಅಂತ ತಿಳ್ಕೊಂಡು ಒಂದು ಗ್ರಾಮ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು. ಅದು ಮುಸುಳೆ, ಎಲ್ಲರ ಬಾಯಾಗ ಸಿಕ್ಕದು ಮೊಸಳೆ ಆಗ್ಯದ ರೀ. ಊರ ಹೆಸರು ಮೊಸಳೆ. ಊರ ಹೆಸರು ಭಾಳ ವಿಚಿತ್ರ ಇರ್ತದೆ. ಈ ಹಂಚಿನಾಳದ ಹಿಂದೆ ಒಂದು ಚರಿತ್ರೆ ಅದ. ನಮ್ಮ ಯಾಳಿಗೆ ಒಳಗೆ ರಾಮಪ್ಪಯ್ಯನವ್ರು ಅಂತದರ, ಮಹಾತ್ಮ ರಾಮಪ್ಪಯ್ಯನವ್ರು ಆಗಿ ಹೋದರು. ಆ ಒಂದು ನವರಾತ್ರಿ ಬಂತು ಅಂತಂದರೆ ರಾಮಪ್ಪಯ್ಯನವ್ರ ಆರಾಧನೆಯನ್ನು ಮಾಡ್ತಾರೆ, ನಮ್ಮ ಬಸವಣ್ಣವ್ರು ಗುರ್ತು. ಆ ಒಂದು ಬೆಳಗಿನ ಸಮಯದಲ್ಲಿ ಇಷ್ಟು ಕಡ್ಲಿ ಬೆಳೆ ಇರ್ತವ್ರಿ. ಆ ಮಠದ ಪೀಠಾಧಿಪತಿಗಳು ಚಂದ್ರಭಟ್ಟ ಗುರುಗಳು ಅಂತದಾರ. ಆ ಇಷ್ಟೇ ಕಡ್ಲಿ ಬೇಳೆ ಒಳಗೆ ಮಂತ್ರ ಓದುತ್ತಾ, ಏನು ಇಷ್ಟೇ ಬರಲಿ ಕಡ್ಲಿ ಬೇಳೆ, ಹಿಂಗೆ ಅಳತಿ ಮಾಡ್ಕೋತ ಹಾಕ್ತಾರ. ಇಷ್ಟೇ ಇರ್ತವ್ರಿ ಕಡ್ಲಿ ಬೇಳೆ. ಆ ಇಷ್ಟೇ ಕಡ್ಲಿ ಬೇಳೆ ಒಳಗೆ ಹೋಳಿಗೆ ಮಾಡ್ತಾರ್ರಿ. ಇಷ್ಟೇ ಇತ್ತು ಹೂರ್ಣದ ಹೋಳಿಗೆ ಮಾಡಬೇಕಂತ ತಿಳ್ಕೊಂಡು ಕಣಕ ರುಬ್ಬಬೇಕಂತಂದ್ರು ಬಟ್ಟಕ್ಕೆ. ಇಷ್ಟು ಕಡ್ಲಿ ಬೇಳೆ ಅಂತ ದೊಡ್ಡದು ರುಬ್ಬದೇನು ತಗೊಂಡು ರುಬ್ಲಕತ್ತ ಇಷ್ಟಿದ್ದು ಕಡ್ಲಿ ಬೇಳೆ ಇಷ್ಟೇ ಕಾಣ್ತಿತ್ತು ಹೊತ್ತೊಂಡು ತನಕ. ನಾನು ಇವೇನು ಇಷ್ಟು ಕಡ್ಲಿ ಬೇಳೆ ರಾಮಪ್ಪಯ್ಯನವ್ರದ್ದು ಏನು ದೊಡ್ಡ ಆಗೋದು, ನಾನು ರುಬ್ಬುತ್ತೀನಿ ಅಂತಂತಾರೆ. ಬೆಳತನೂ ರುಬ್ಬಿದ. ಕಡ್ಲಿ ಬೇಳೆ ಎಷ್ಟಿರ್ಬೇಕು ಅಷ್ಟೇ ಇತ್ತು. ತಪ್ಪಾಗ್ಯದು ರಾಮಪ್ಪಯ್ಯ ಮುತ್ಯ. ಜೀವ ಇರು ತನಕ ಬಂದು ನಾನು ಸೇವಾ ಮಾಡ್ತೀನಪ್ಪ, ನಾನು ತುತ್ತು ಪ್ರಸಾದಕ್ಕಾಗಿ ಬಂದೀನಿ ನನ್ನಪ್ಪ, ನನ್ನ ಕಾಡಬೇಡ ನನ್ನಪ್ಪ ಅಂತಂದಾಗ ಮತ್ತೆ ಎಷ್ಟಿರ್ಬೇಕು ಅಷ್ಟೇ ಇತ್ತಂತ. ಭಾಳ ಕಡ್ಲಿಬೇಳೆ ಬಿತ್ತು, ಭಾಳ ಕಡ್ಲಿಬೇಳೆ ಆದವು ಅಂತಂದರೆ ಊರಿಗೆ ಕಡಗಲ್ಲಂತ್ರಿ. ಈ ಸ್ವಲ್ಪ ಕಡ್ಲಿಬೇಳೆ ಇದ್ದು ಅಂತಾರೆ ಊರಿಗೆ ಸುಖಕಾಲಂತ. ಹಂಗೆ ಇಷ್ಟೇ ಕಡ್ಲಿಬೇಳೆ ಒಳಗೆ ಎಷ್ಟೋ ಮಂದಿ ಊರಾಗ ಊಟ ಮಾಡುತ್ತಾರೆ. ಇವತ್ತಿನವರೆಗೂ ಸಹ ಯಾಳಿಗೆ ಹೋಳಿಗೆ ಅಂತ ತಿಳ್ಕೊಂಡು ಕರೀತಾ ಇದ್ರು. ಇದಕ್ಕೇನು ಕಾರಣ ಅಂತಂದ್ರೆ ನಮ್ಮೂರಾಗ ಏನೇ ಕಾರ್ಯಕ್ರಮ ಇರಲಿ ಹೋಳಿಗೆ ಮಾತ್ರ ಗ್ಯಾರಂಟಿ ಇರ್ತಾವಂತ. ಯಾಳಿಗೆ ಹೋಳಿಗೆ ಅಂತ ಹಂಗೆ ಇನ್ನೂ ಇರ್ತಾವ, ದಿನ ಇರ್ತಾವಂತ. ಹಂಗೆ ಒಂದೊಂದು ಊರಿನ ಹಿಂದೆ ಒಂದೊಂದು ಹೆಸರು ಇರ್ತಾವ. ಈಗ ಬಂದಾಳ ಅಂತದ ಎಲ್ರಿ, ಅದು ಸಿಂದಗಿ ತಾಲೂಕು ಬಂದಾಳ. ಮುಂದ ಆಳಂದ ತಾಲೂಕಿನೊಳಗೆ ಕಡದಾಳ ಅಂತ ಒಂದು ಊರದ ರೀ. ಆಳಂದ ತಾಲೂಕಿನೊಳಗೆ ಕಡದಾಳ ಅಂತ ಊರದ. ಮುಂದ ಅಫ್ಜಲ್ಪುರ ತಾಲೂಕಿನೊಳಗೆ ಬಡದಾಳ ಅಂತದ, ಹೌದಿಲ್ರಿ? ಚನ್ನಮಲ್ಲ ದೇವರು. ಸಿಂದಗಿ ತಾಲೂಕಿನೊಳಗೆ ಬಂದಾಳ, ಅಫ್ಜಲ್ಪುರ ತಾಲೂಕಿನೊಳಗೆ ಬಡದಾಳ, ಆಳಂದ ತಾಲೂಕಿನೊಳಗೆ ಕಡದಾಳ, ಮುಂದೆ ಬಸವ ಕಲ್ಯಾಣ ತಾಲೂಕಿನೊಳಗೆ ಅದೊಂದು ಊರದ. ಹೇಳಾಗ ನಮಗೂ ಅಸಹ್ಯ ಅನ್ನಿಸ್ತದ. ಅದು ಯಾವುದು? ರಂಡ್ಯಾಳ ಅಂತದಂತ ಊರು. ಸತ್ಯ ಅದು ಮಾತ್ರ, ಮತ್ತು ಸುಳ್ಳು ಅಂತಲ್ಲ. ಅಂದ್ರೆ ಒಂದೊಂದು ಊರಿನೊಳಗೆ ಒಂದೊಂದು ಥರ ಇರ್ತದ. ಇಲ್ಲಿ ಮುಸುಳೆ ಊರು, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಮುಸುಳೆ ಅನ್ನುವಂಥ ಗ್ರಾಮ. ಅದು ಎಲ್ಲರ ಬಾಯಾಗ ಸಿಕ್ಕು ಮೊಸಳೆ ಆಗ್ಯದ. ಆ ಒಂದು ಮೊಸಳೆ ಅನ್ನುವಂಥ ಗ್ರಾಮದೊಳಗೆ ಪಂಚಾಡ್ರ ಮನೆತನದೊಳಗೆ ರೇವಮ್ಮ ಅನ್ನುವಂಥ ಕನ್ಯಾಮಣಿ. ಆ ರೇವಮ್ಮ ಅನ್ನುವಂಥ ಕನ್ಯಾಮಣಿಯನ್ನ ನಾಗಮ್ಮನು ಬಂದಾಳ. ಈಗಿನಂಗೆ ವರಗಳು ಬರುದಿಲ್ರಿ. ಅವಾಗೆಲ್ಲ ತಂದೆ ತಾಯಿಗಳು ಗುರುಗಳು ಯಾವುದಕ್ಕೆ ಬೆರಳು ಮಾಡಿ ತೋರಿಸ್ತಾರ ಅದಕ್ಕೆ ತಾಳಿ ಕಟ್ಟುತ್ತಿದ್ದರು. ಈಗ ಹಂಗಲ್ರಿ, ಅದು ಉಲ್ಟಾ ಆಗ್ಯದ ರೀ. ಅದು ಉಲ್ಟಾ ಆಗ್ಯದ. ಇವನೇ ಹೋಗಿ ಮೊದಲು ನೋಡಿ ಬರಬೇಕು. ಜೋಕುಮಾರ ಅಂದ್ರೆ ವರ. ಆಕಿ ಇವ ನೋಡ್ಬೇಕು, ಆಕಿ ನೋಡಿದ ಮೇಲೆ ಇವ್ರು ಒಪ್ಪಂದ ಆದ ಮೇಲೆ ಆಮೇಲೆ ಮದುವೆ ರೀ. ಅವಾಗ ಹಿರಿಯರು ಹಂಗಲ್ರಿ. ಹಿರಿಯರು ಯಾವಾಗ ಹೇಳ್ತಾರ ಕಂಡಿಲ್ಲ ಅಂತ ಕಟ್ಟಬೇಕಾದ್ರೆ ತಾಳಿ ಕಟ್ಟಬೇಕು ಅಂದ್ರೆ ಹಂಗೆ ತಂದೆ ತಾಯಿಗಳ ಮಾತನ್ನು ಪಾಲಿಸೋರು ಇದ್ರು. ಹಂಗೆ ತಂದೆ ತಾಯಿಗಳು ಇದ್ರು, ಹಂಗೆ ಮಕ್ಕಳು ಇದ್ರು. ಈಗ ತಂದೆ ತಾಯಿಗಳು ಹಂಗಿಲ್ಲ, ಮಕ್ಕಳು ಹಂಗಿಲ್ಲ. ಎಲ್ಲೂ ಯಾವಾಗ ಬಂತನಾಳ ಶಂಕರಲಿಂಗ ಗುರುಗಳು, ನಾಗಮ್ಮ ತಾಯಿ, ಮತ್ತೆ ಆ ಒಂದು ನಾಗಮ್ಮನ ಅಣ್ಣನಾಗಿರುವಂಥ ಭೀಮಣ್ಣನು ಸಹ ಆ ಒಂದು ಮೊಸಳೆ ಅನ್ನುವಂಥ ಗ್ರಾಮಕ್ಕೆ ಬಂದರು. ರೇವಮ್ಮನನ್ನು ನೋಡ್ತಾರ. ನೋಡಿದಾಗ ಆನಂದ ಆಗತ್ತದ. ಯಾರಿಗೆ? ಶಂಕರಲಿಂಗ ಗುರುಗಳಿಗೆ. ಓಹೋ, ನನ್ನ ಶಿಷ್ಯ ಹೆಂಗದಾನ, ಶಿಷ್ಯನ ಸತಿಯಾಗಿ ಬರುವಂಥ ಕನ್ಯಾಮಣಿಯನ್ನು ಅದೇ ರೀತಿ ಅದಳು ಅಂತ ತಿಳ್ಕೊಂಡು ಮಾತಾಡಿಸ್ತಾರೆ ಗುರುಗಳು. ಕನ್ಯಾಗ ಮಾತಾಡಿಸ್ತಾರೆ, ತಂಗಿ ನಿನ್ನ ಹೆಸರೇನು? ಯಪ್ಪ ನನ್ನ ಹೆಸರು ರೇವತಿ.
ರೆವ್ವಮ್ಮ ಅಂತ ತಿಳ್ಕೊಂಡು ಕರೀತಾ ಇದ್ದಾರೆ. ನನ್ನ ತಂದೆ ಇಂಥವನ ಹೆಸರು. ತಂದೆ ಹೆಸರು ಹೇಳಬೇಕು ಅಂತಂದ್ರೆ ಈ ಗ್ರಂಥದ ಒಳಗೆ ತಂದೆ ತಾಯಿಗಳ ಹೆಸರನ್ನು ಕೊಟ್ಟಿಲ್ಲರಿ. ನಾನು ಹುಡುಕಾಡಿದೆ, ನಾನು ಅಲ್ಲೆಲ್ಲೆಲ್ಲೆಲ್ಲಿ ವಿಚಾರ ಮಾಡಿದೆ, ಯಾರಿಗೂ ಗುರುತಿಲ್ಲ ಅಂತಂದರು. ಹೀಗಿರುವಾಗ ಕವಿಗಳು ಏನು ಬರೆದ್ರೆ ನಾನು ಅಷ್ಟೇ ಹೇಳ್ಬೇಕಾಗ್ತದೆ. ರೇವಮ್ಮ ಅಂತ ತಿಳ್ಕೊಂಡು ಅಂದಳು. ನಿಮ್ಮ ಮನೆಯ ದೇವರು ಯಾವುದು, ನಿಮ್ಮ ಗುರುಗಳು ಯಾರ್ದು ತಿಳ್ಕೊಂಡು ಕೇಳ್ತಾರೆ. ಕನ್ಯೆಯನ್ನು ಯಾಕೆ ಮಾತಾಡಿಸ್ತಾರೆ ಗೊತ್ತನ್ರಿ? ದೇವರ ಹೆಸರು ಯಾವುದ್ರಿ, ನಿನ್ನ ಹೆಸರು ಏನು ಅಂತ ಯಾಕೆ ಕೇಳ್ತಾರೆ ಅಂತಂದ್ರೆ, ಕನ್ಯೆ ತೊದಲಗಿದ್ದಲು ಐತೆ ಅಂತ ತಿಳ್ಕೊಂಡು ವಿಚಾರ ಮಾಡೋದಕ್ಕಾಗಿರಿ. ತಂದೆ ಹೆಸರು ಗುರ್ತಿರ್ತದೆ ಅವ್ರಿಗೆ. ಯಾಕೆ ಇದನ್ನು ನೆಪ ಮಾಡಿಕೊಂಡು ಗುರುಗಳ ಹೆಸರೇನು, ನಿನ್ನ ತಂದೆ ತಾಯಿಗಳ ಹೆಸರೇನು, ಮನೆಯ ಗುರುಗಳ ಹೆಸರೇನು ಅಂತ ತಿಳ್ಕೊಂಡು ಯಾಕೆ ಕೇಳ್ತಾರೆ ಅಂತಂದ್ರೆ, ಕನ್ಯೆ ಏನು ಚಂದ ಮಾತಾಡ್ತಾವೋ ಏನು ತೊದಲು ಮಾತಾಡ್ತಾವ ಅಂತ ತಿಳ್ಕೊಂಡು ವಿಚಾರ ಮಾಡೋ ಸಲುವಾಗಿ ಕನ್ಯಾಗ ಮಾತಾಡ್ಸಕಚ್ಚತ್ತಾರ್ರಿ. ಒಂದು ಮನ್ಯಾಗ 3 ಕನ್ಯೆ ಇದ್ದವು ಅಂತ್ರಿ. ಪತ್ತತ್ತ 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 ಪತ್ತತ್ತ. ಒಂದು ಕನ್ಯೆ ತೊದಲ ಅಲ್ರಿ, 3 ಕನ್ಯೆ ಮನ್ಯಾಗ ಪತ್ತತ್ತ 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 ಅಂತ ಅವು ಬಂದು ಹೊರಗಳು ಪತ್ತಳ ಓಡಿ ಹೋಗ್ತಿದ್ವು. ತಂದೆಗೆ ತಲೆ ಕೆಡ್ತು, ಹ್ಯಾಂಗೆ ಮಾಡ್ಬೇಕು? ಇವು 3 ವಯಸ್ಸಿಗೆ ಬಂದವ, ಇವು 3 ಕನ್ಯೆ ದಾಟ್ಸ್ಬೇಕು, ಹ್ಯಾಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಒಬ್ಬ ಬ್ರೋಕರ್ಗೆ ಹೇಳ್ತಾನ, ಮನ್ಯಾಗ 3 ಹೆಣ್ಮಕ್ಕಳ ನನ್ನ ಮಕ್ಕಳು, 3 ತೊದಲು, ಒಂದಕ್ಕಿಂತ ಒಂದು ಬಲ ಅದಾವ, ನೋಡಕ್ಕೆ ಮಾತ್ರ ಚಂದ ಅದಾವ. ಅದಕ್ಕೆ 3 ಕನ್ಯೆ ದಾಟಿಸಿ ಅಂತಂದ್ರೆ 5 ತೊಲಿ ಬಂಗಾರ ನಿನಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಅಂದ. ಯಾರ್ರೀ? ಆ ಬ್ರೋಕರ್ಗೆ ಹೇಳ್ದು ಇಟ್ಟೆ ತಡರಿ. ಒಂದು ಫೋಟೋ 3 ಫೋಟೋ ಇಸ್ಕೊಂಡ ಇತಿಹಾಸ ಇಸ್ಕೊಂಡ್ಬಿಟ್ಟ. ಬ್ರೋಕರ್ ಕೆಲಸ ಏನ್ರಿ? ಹೌದು ಹೋಗಿ ಅಲ್ಲಿ ಮಾಡ್ದು, ಅಲ್ಲೋಗಿ ಹೌದು ಮಾಡ್ದು, ಮತ್ತೆ ಈ ಕಡೆ ಸುದ್ದಿ ಅಲ್ರಪ್ಪ, ಆ ಕಡೆ ನಮ್ಮ ಯಾಳಿಗೆ ಕಡೆ ಸುದ್ದಿ. ಆ ಬ್ರೋಕರ್ ಅಂತಾನ 3 ವಾರ ಹುಡುಕಾಡ್ದವ. ಯಾಕೆ? 5 ತೊಲಿ ಬಂಗಾರ ಎಷ್ಟು ಕಿಮ್ಮತ್ರಿ? 1 ತೊಲಿ 1,70,000 ರೂಪಾಯಿ, 80 ಗೊತ್ತಿಲ್ಲ. 5 ತೊಲಿ ಬರ್ತಂತಂದ್ಮೇಲೆ ಮತ್ತೇನು ತಿಳ್ಕೊಂಡು 3 ವಾರ ಹುಡುಕಾಡಿದ. 3 ವಾರಕ್ಕೆ ಅವು 3 ಅಣ್ಣ ತಮ್ಮರು, ಇದು 3 ಇದು ಲೆಕ್ಕಕ್ಕೆ ಬೀಳ್ತಂತ ತಿಳ್ಕೊಂಡು ಕರ್ಕೊಂಡು ಬರ್ತೀನಿ. ಅವು ಕನ್ಯಾಗಳಿಗೆ ಎಷ್ಟು ಮಾತಾಡಿಸಿದ್ರು ಮಾತಾಡಬಾರ್ದು, ಗಪ್ಪೇ ಇರ್ಬೇಕು. ಮುಂದಿನೆಲ್ಲ ನಾ ಕಾರ್ಯ ಮಾಡ್ತೀನಿ ಅಂತ ಹೇಳಿಬಿಟ್ಟ ಬ್ರೋಕರ್. ಬಂದು ನೋಡ್ರಿ, 3 ವಾರ ಬಂದು 3 ಕನ್ಯೆ ಕಡೆ ಕುಂತು, ಕನ್ಯೆ ವರ ನೋಡಿದು, ವರ ಕನ್ಯೆಗೂ ನೋಡಿದು. ವರಗಳು ಮಾತಾಡಿಸ್ತಾವ. ಆ ವರದ ಹಿಂದೆ ಬಂದವ್ರು ಮಾತಾಡ್ಸಕ್ಕತ್ತರು. ತಂಗಿ ನಿನ್ನ ಹೆಸರು ಏನು ಅಂತ ನನ್ನ ಅವರಪ್ಪ ಹೇಳಿದ್ದ, ಮಾತಾಡಬೇಡ ಅಂತ ಹೇಳಿದ್ದ. ತಲೆ ತುಂಬ ಸ್ಯಾರಿ ಹೊಚ್ಕೊಂಡು ಆ ಬಾಯಾಗ ಸ್ಯಾರಿ ಹಿಡಿದು ಅಂದು. ಅವು ಬ್ರೋಕರ್ ಅಂತಾನ, ಚಿನ್ನ ಕನ್ಯೆ ಅಪ್ಪಟ ಚಿನ್ನ, ಅವು ಮಾತಾಡಬೇಕಂತಾವ, ನಾಚಿಕೊಳ್ತಾವ. ನೋಡ್ರಿ ಇದ್ರ ಮರಮ ತಿಳ್ಕೊರಿ, ಮುಂದದ ಏನು ಅಪ್ಪಟ ಚಿನ್ನ ಅಂತ. 3 ಕನ್ಯೆಗಳು ಹಿಂಗೆ ಬಾಯಾಗ ಸ್ಯಾರಿ ಹಿಡಿದು ಅಂದು. ಆಯ್ತು ಅಂತ ತಿಳ್ಕೊಂಡು ಬಂದೀವಿ, ಕರಿಗಡ ಉಂಡು ಹೋದ್ರೈತಂದು. ಅವು ಮತ್ತೆ ಹಗಲೆಲ್ಲ ಬರೋದು ಯಾಕೆ, ಒಮ್ಮೆ ಉಂಡು ಹೋದ್ರೈತಂತಂದು. ಆಯ್ತು, ಅರಪ್ಪ ಹೇಳಿದ, ಒಬ್ಬಾಕಿ ಕರಿಗಡಬ ಮಾಡ್ರಿ, ಒಬ್ಬಾಕಿ ಅನ್ನ ಸಾಂಬಾರು ಮಾಡ್ರಿ, ಒಬ್ಬಾಕಿ ತುಪ್ಪ ರೆಡಿ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದರು. ಆ ಊರಾಗೊಂದು ಪದ್ಧತಿ ಇತ್ತು. ಏನು ಅಂತಾರೆ, ವರಗಳು ಉಂಡ ಮೇಲೆ ಹಿಂದೆ ಬಂದವ್ರು ಉಣ್ಬೇಕಂತ ರೂಢಿತ್ತು ಆ ಊರಂದು. ಇವು 3 ವರಗಳು ಕುಂತವ್ರಿ. ಅವರಪ್ಪ ಹೇಳಿದ, ಒಬ್ಬಾಕಿ ಕರಿಗಡಬು ನೀಡ್ರಿ, ಒಬ್ಬಾಕಿ ತುಪ್ಪ ನೀಡ್ರಿ, ಒಬ್ಬಾಕಿ ಅನ್ನ ಸಾಂಬಾರು ನೀಡ್ರಿ ಅಂತ ತಿಳ್ಕೊಂಡು 3 ಹಂಚ್ಕೊಂಡ್ಬಿಟ್ಟು ಆಯ್ತಂದು. ಆಯ್ತಪ್ಪ ಅಂದು 3 ಗಂಗಾಳ ತಂದಿಟ್ಟು ಕರಿಗಡಬು ನೀಡಕ್ಕೆ ಕರಿಗಡಬು ನೀಡಿದಳು. ನೀಡ ಆ ಒಲೆ ಮುಂದೆ ಕುಂದ್ರೊಳಗೆ ಒಮ್ಮೆ ತಿಂದುಬಿಟ್ಟು, ಗಂಗಾಳದ ಎಷ್ಟಿದ್ದು ಕರಿಗಡ ಒಮ್ಮೆ ನುಂಗಿಬಿಟ್ಟು, ನುಂಗಿ ಮತ್ತೆ ಗಂಗಾಳ ಬರ್ಸಕತ್ತು. ತಮ್ಮರಿ ಕರಿಗಡ ಮುಂದು ಮತ್ತೆ ಕರಿಗಡಬ ನೀಡಿದಳು. ಕರಿಗಡಬ ನೀಡಿ ಇನ್ನೇನು ಸೆರೆಗೆ ಹೊಚ್ಕೊಳ್ಳೋದ್ರೊಳಗೆ ಬೆವರೇ ಬಂದು. ಯಾಕೆ? 3 ತಾಸು ತನ ಮಾಡಿದ್ದು ಕರಿಗಡಬು, ಇವು 3 ತಿನ್ನಕತ್ತಾವ. ಮತ್ತೆ ಹೋಗಿ ಕುಂತಳು, ಮತ್ತ ನೀಡಿದಳು. ಆ ಏನು ಒಂದು ದೊಡ್ಡ ಪುಟ್ಟಿತ್ರಿ, ಆ ಪುಟ್ಟಿಯನ್ನು ಕರಿಗಡಬ ಖಾಲಿ ಅದು ಕಡುಬು ನೀಡಕ್ಕೆ ಸೆಟ್ಟು ಬಂತು. ಹೆಂಗ ಇಲ್ಲಿ ತನಕ ತಡೆದಿದಳು. ಅಡ್ಡ ಸೆರಗ ಸುತ್ತಿದಳು ನೋಡ್ರಿ. ಸೂರಿಗೆ ಸುತ್ತಿ ಅಂತಾಳೆ, ಅಪ್ಪೆಪಿಗದೆ ನನ್ನ ಕದಬದ ಕಂದಿರಲ್ಲ, ಪುತ್ತದ ಕದಬೆ ಖಾಲಿ, ಅದು ಪುತ್ತದ ಕದಬೆ ಖಾಲಿ, ಏಕಂದು ಇಲ್ಲ ಅಂದಳು. ಎಷ್ಟು ಅನ್ನೋದನ್ನ ಆಕಿ ಎಣ್ಣೆದಕ್ಕೆ ಅಂತಳು. ಅಪ್ಪ ಪಾತ
ಅಂತ ಹೇಳಿದ್ದ, ನೀ ಯಾಕೆ ಮಾತಾಡಿದೆ ಅಂತ. ಆಕೆ ಎಣ್ಣೆದಕ್ಕೆ ಮಾತಾಡಿದ್ರು, ಆಕೆ ಮೂರನೇದಕ್ಕೆ ಅಂತಳ, ಆಕೆ ಮಾತಾಡಿದ್ರು, ನೀನು ಯಾಕೆ ಮಾತಾಡಿದೆ. ಆ ವರಗಳಂತವ ದಾರಿ ಯಾಕಡೆ ಅದ ಪತ್ತಿಲ್ಲದ ಓಡೋದು ಅಂತೀರಿ. ಯಾಕೆ ಈ ಕನ್ಯಾಗಳನ್ನು ಮಾತಾಡಿಸ್ತಾರೆ? ಇದೇ ಉದ್ದೇಶಕ್ಕಾಗಿ, ಇಷ್ಟೇ, ಮತ್ತೆ ಬೇರೆ ಏನಿಲ್ಲ. ಆಗ ಆ ತಾಯಿ ಶಂಕರಲಿಂಗರು ಗುರುಗಳು ಕೇಳ್ತಾ ಇದ್ರು, ಶಂಕರಲಿಂಗ ಗುರುಗಳು, ಇವ ನಿಮ್ಮ ತಂದೆ ಯಾರು, ತಾಯಿ ಹೆಸರೇನು, ನಿಮ್ಮ ಮನೆ ದೇವರು ಯಾವುದು, ನಿಮ್ಮ ಗುರುಗಳು ಯಾರು, ಎಲ್ಲಿ ತನಕ ಶಾಲೆಯನ್ನು ಕಲ್ತೀರಿ ಅಂತ ತಿಳ್ಕೊಂಡು ಕೇಳಿದಾಗ ಆಗ ತಾಯಿ ಹೇಳ್ತಾಳ ತನ್ನ ನುಡಿಮುತ್ತುಗಳಿಂದ, ತಂದೆ ಇಂಥವನು, ತಾಯಿ ಇಂಥವ್ರು, ಗುರುಗಳು ಇಂಥವ್ರು. ಏನಾದರೂ ಬದುಕಬೇಕು ಅಂತ ಛಲ ಇದ್ದರೆ ಗುರುಗಳೇ ನಿಮ್ಮ ಪಾದ ಧೂಳದೊಳಗೆ ನಾವು ಬದುಕಬೇಕಂತ ಅಪೇಕ್ಷೆ ಅದ ಅಂತಂದ ಮೇಲೆ ಭಲ್ಲೆ ನಾನು ಭಲ್ಲೆ ಅಂತ ತಿಳ್ಕೊಂಡು ಸಿದ್ಧನಾಗಿರುವಂತ ತಿಳ್ಕೊಂಡು ಇಲ್ಲಿ ಹೇಳಿದಾಗ ಅಲ್ಲಿ ಮಠದಾಗ ಸಿದ್ಧನಿಗೆ ಸಿದ್ಧ ಎಂದಂತ. ಗುರುಗಳೇ ತಮ್ಮಪ್ಪಣೆಯಂತೆ ಆಗಲಿ ಅಂತ ತಿಳ್ಕೊಂಡು ಆ ಕನ್ಯೆಯನ್ನು ಶೋಧನೆಯನ್ನು ಮಾಡಿ ಶುಭವಾರ, ಶುಭ ನಕ್ಷತ್ರ, ಶುಭಗಳಿಗೆ ಎಂದು ಆ ಸಿದ್ದಪ್ಪನಿಗೂ ಮತ್ತು ರೇವಮ್ಮಗ ಸ್ವತಃ ಮಹಾತ್ಮರಾಗಿರುವಂಥ ಸದ್ಗುರು ಶಂಕರಲಿಂಗ ಗುರುಗಳು ತಮ್ಮ ಶ್ರೀಮಠದೊಳಗೆ ಆ ಒಂದು ತಮ್ಮ ಸಾನ್ನಿಧ್ಯದೊಳಗೆ ಆ ಮದುವೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದರೆ ಅದು ಹೆಂಗ ಅನ್ನೋದಕ್ಕೆ ಈಗ ನೋಡೋಣ. ಟೈಮ್ ಆಗ್ಯದ. ಪಾಪ ಅವ್ರು ನಮ್ಮ ಅಕ್ಕವರು ಅವ್ವರು ಅವಾಗೇ ಬಂದು ಕುಂತಾರ. ಅವ್ರು ನಾವು 7 ಗಂಟೆಗೆ ಅಂದ್ರೆ 7 ಗಂಟೆಗೆ ಬಂದು ಕುಂತಾರ. ಯಾಕೆ ಅಂತಂದರೆ ಪುರಾಣದೊಳಗೆ ನಿಮಗೆಲ್ಲಾಗ ತಿಳಿದು ಹೇಳಬೇಕು ಅಂತಂದ್ರೆ ಸ್ವಲ್ಪ ನಮ್ಮ ಟೈಮ್ ತಿಂತದ ರೀ. ನಾವೆಲ್ಲ ಅವಸರ ಹೇಳಿ ಹೋಗೋರಲ್ಲ ನಾವು. ಸ್ವಲ್ಪ ನಮಗೆ ಟೈಮ್ ತಿಂತದ. ಎಲ್ಲಿ ತಾಳ್ಕೋತೀರಿ ಅನ್ನೋ ಉದ್ದೇಶದಿಂದ. ಯಾಕೆಂದರೆ ಆ ಈ ಕನ್ಯಾಮಣಿ ಯಾರು, ಯಾವ ಊರು, ಎಲ್ಲಿಂದ ಬಂದರು ಅಂತ ತಿಳ್ಕೊಂಡು ಅದು ಹೇಳಬೇಕಂತಾರೆ. ಈಗ ಯಾರೋ ಒಬ್ಬ ಹೆಣ್ಮಗಳು ಮಜ್ಜಿಗೆ ನೀಡಿಸ್ಕೊಳಕ್ಕೆ ಬಂದಳಂತ್ರಿ. ಆ ಮಜ್ಜಿಗೆ ನೀಡಕ್ಕೆ ಅಂದಳಂತ. ಊರಾಗ ಏನೋ ನಡೆದದಲ್ಲ, ಮೈಕ್ ಹಚ್ಚಿದಲ್ಲ ಅಂತ ಅಂದಳಂತ ಆಕಿ ಮಜ್ಜಿಗೆ ನೀಡಕ್ಕೆ. ಮತ್ತು ದೇವಿ ಜಾತ್ರೆ ಅದಲ್ಲ, ಮತ್ತು ಜಾತ್ರೆ ಅಂಗವಾಗಿ ಪುರಾಣ ಹಚ್ಚಾರ. ಯಾವುದು? ರಾಮಾಯಣ ಪುರಾಣ. ನೀವು ಹೋತಿ ಅನ್ನೋ ದಿನ ದಿನ ಹೋಗ್ತೀರಿ. ಎಷ್ಟು ಚಂದ ಹೇಳ್ತಾರೆ ಪುರಾಣ. ನೀನು ರಾಮಾಯಣ ಕಥೆ ಹೇಳಿದ್ರೆ ನಿನಗೆ ಮಜ್ಜಿಗೆ ನೀಡ್ತೀನಿ, ಇಲ್ಲಂದ್ರೆ ಇಲ್ಲ ಅಂದಳು. ಆ ಹೆಣ್ಮಗಳಂತೇಳಿ ನಾ ಹ್ಯಾಂಗೆ ಮಾಡಲಿ, ಪುರಾಣಿಕನೇ ಅಂತಾನ. ರಾಮಾಯಣ ಕಥೆ ಮುಗಿದಿಲ್ಲ, ಇನ್ನೂ ಮುಗಿದಿಲ್ಲ, 3 ವರ್ಷ ಆಯ್ತು ಅಂತಾರ. 3 ತಿಂಗಳು ಹಚ್ಚಾರ ಪುರಾಣ, ಇನ್ನೂ ಮುಗುದಿಲ್ಲ ಅಂತ ಅವನು ಪುರಾಣಿಕನ ಅಂತಾನ. ನಾನು ರಾಮಾಯಣ ಹೇಳೋದ್ರೊಳಗೆ ಅದು ಗಂಡನ ಬಾಯಿ ಬತ್ತಿ ಹೋತದ. ಗಂಡ ಉಣಿಸಿ ಅಲ್ಲಿ ತಾಟು ಕೊಟ್ಟು ಬಂದೀನಿ, ಮಜ್ಜಿಗೆ ತರ್ತೀನಿ ಅಂತ ಬಂದೀನಿ. ಈ ಹೆಣ್ಮಗಳು ರಾಮಾಯಣ ಹೇಳೋ ತನಕ ನಾ ಮಜ್ಜಿಗೆ ಕೊಡೋದಿಲ್ಲ ಅಂತೇಳಿ ಹ್ಯಾಂಗೆ ಮಾಡಬೇಕು ಅಂತ ತಿಳಿದುಕೊಂಡು ಆಕೆ ಭಾಳ ಬುದ್ಧಿವಂತಳಿದ್ದಳು. ಕೇಳ್ರಿ ಅಂತಾಳ. ಏನಿಲ್ಲ, ಏನ್ರಿ? ರಾವಣನ್ನು ಕೊಂದ, ಸೀತಾದೇವಿನ ತಂದ, ದಶರಥನ ಕಂದ, ರಾವಣನು ಕೊಂದ, ಸೀತಾದೇವಿನ ತಂದ, ಹಾಕ್ಯವು ಮಜ್ಜಿಗೆ ಅಂತಂದೊಳಕಿ. ಆ ಹೆಣಮೊಳಿಗೆ ಗಾಬರಿದ. ದಶರಥನ ಕಂದ, ರಾವಣನು ಕೊಂದ, ಸೀತಾದೇವಿನ ತಂದ. ಈ 3 ಮಾತಿಗೆ 3 ತಿಂಗಳ ತನಕ ಹೇಳ್ತದ ಪುರಾಣಿಕ. ಅವ ಹೇಳವೆ ಅಂತವ, ಇವು ಕೇಳವೆ ಅಂತವ. 3 ತಿಂಗಳು ಇವೆ 3 ಮಾತು. ದಶರಥನ ಕಂದ, ರಾವಣನು ಕೊಂದ, ಸೀತಾದೇವಿನ ತಂದ. 3 ಮಾತಿಗೆ 3 ತಿಂಗಳು ತನಕ ಹೇಳಿದಾಳೆ ಅಂತ ತಿಳ್ಕೊಂಡು 1 ಚರಿಗೆ ಕೊಡೋದು 3 ಚರಿಗೆ ಕೊಟ್ಲಂತ ಆಕಿ ಮಜ್ಜಿಗೆ.